ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ಚರಕ ಸಂಹಿತೆಯ ಸೂತ್ರಸ್ಥಾನದ ನಿರ್ದೇಶ ಚತುಷ್ಕದ 3ನೇ ಅಧ್ಯಾಯವಾದ ತಿಸ್ರೇಷಣೀಯ ಅಧ್ಯಾಯವನ್ನ ನೋಡ್ತೇವೆ. ಈ ಹಿಂದಿನ ಅಧ್ಯಾಯದಲ್ಲಿ ನಾವು ಕುಡ್ಡಾಕ ಚತುಷ್ಪಾದ ಮತ್ತು ಮಹಾ ಚತುಷ್ಪಾದದ ಬಗ್ಗೆ ತಿಳ್ಕೊಂಡಿದ್ವಿ. ಈ ಎರಡು ಕುಡ್ಡಾಕ ಚತುಷ್ಪಾದ ಮತ್ತು ಮಹಾ ಚತುಷ್ಪಾದಗಳಲ್ಲಿ ನಮ್ಗೆ ಸಂಕ್ಷೇಪ ಮತ್ತು ವಿಸ್ತಾರವಾಗಿ ಚತುಷ್ಪಾದ ಮತ್ತು ಷೋಡಶ ಕಲಾ ಬೇಷದ ಒಂದು ಪ್ರಾಮುಖ್ಯತೆಯನ್ನ ತಿಳಿಸ್ಕೊಟ್ಟಿದ್ರು. ಈ ಎರಡು ಅಧ್ಯಾಯದ ನಂತರ ನಮ್ಗೆ ಹೇಳಿರುವಂತದ್ದು ತಿಸ್ರೇಷಣೀಯ ಅಧ್ಯಾಯ. ಅಥಾತೋ ತಿಸ್ರೇಷಣೀಯ ಅಧ್ಯಾಯಂ ವ್ಯಾಖ್ಯಾಸ್ಯಾಮಃ ಇತಿಹಾಸ್ಮಃ ಭಗವಾನ್ ಆತ್ರೇಯಃ. ಅಥ ಆಸ್ಪಿಷಿಯಸ್ ಟರ್ಮಿನಾಲಜಿ ಓಂಕಾರಕ್ಕೆ ಸಮನಾಗಿರುವಂತ ಬ್ರಹ್ಮನ ಕಂಠದಿಂದ ಓಂಕಾರದ ಜೊತೆಗೆ ಹೊರಬಂದಿರುವಂತ ಶಬ್ದ. ಅಥ ಇನ್ನು ಮುಂದೆ ತಿಸ್ರೇಷಣೀಯ ಅಧ್ಯಾಯ ಹೆಸರಿರುವಂತದ್ದು, ಈ ಅಧ್ಯಾಯಕ್ಕೆ ಹೆಸರನ್ನ ನೀಡಿರುವಂತದ್ದು ತಿಸ್ರೇಷಣೀಯ ಅಂತ ಹೇಳಿ. ವ್ಯಾಖ್ಯಾಸ್ಯಾಮಃ ವಿಶೇಷೇಣ ಆಖ್ಯಾಸ್ಯಾಮಃ, ವಿಶಿಷ್ಟವಾದ ಒಂದು ತಿಸ್ರೇಷಣೀಯದ ಬಗ್ಗೆ ವಿವರಣೆಯನ್ನ ಈ ಅಧ್ಯಾಯದಲ್ಲಿ ನಾವು ನೋಡ್ಬೋದು. ಇತಿಹಾಸ್ಮಃ ಭಗವಾನ್ ಆತ್ರೇಯ, ಅಗ್ನಿವೇಶ ತಂತ್ರದಲ್ಲಿ ಈ ರೀತಿಯಾಗಿ ಭಗವಾನ್ ಆತ್ರೇಯರು ಹೇಳಿದ್ದಾರೆ ತಿಸ್ರೇಷಣದ ಬಗ್ಗೆ ಅಂತ ಇಲ್ಲಿ ತಿಳಿಸ್ಕೊಡ್ತಿದ್ದಾರೆ. ಚಕ್ರಪಾಣಿಯ ಒಂದು ವ್ಯಾಖ್ಯವನ್ನ ನೋಡೋದಾದ್ರೆ, ಪೂರ್ವಾಧ್ಯಾಯೇ ಚತುಷ್ಪಾದಂ ಆರೋಗ್ಯ ಕಾರಣಂ ವ್ಯವಸ್ಥಾಪಿತಂ. ಈ ಹಿಂದಿನ 2 ಅಧ್ಯಾಯಗಳಲ್ಲಿ ನಮಗೆ ಚತುಷ್ಪಾದವು ಅಂದ್ರೆ ವಿಷದ್ರವ್ಯಾಣಿ ಉಪಸ್ಥಾತ, ಈ 4 ಪಾದಗಳು ಮತ್ತು 4 ಪಾದಗಳ ಜೊತೆಗೆ ಗುಣಗಳನ್ನು ಹೊಂದಿರುವಂತ 4 ಪಾದಗಳು ಆರೋಗ್ಯಕ್ಕೆ ಹೇಗೆ ಕಾರಣ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ. ಅದ್ರದ್ದು ಒಂದು ಸ್ಥಾಪನೆಯನ್ನ ಮಾಡಿದ್ರು. ತತಃ ಚತುಷ್ಪಾದ ಸಂಪತ್ಯ ಪ್ರಾಪ್ತಂ ಆರೋಗ್ಯೇಣ ಸದಾ ಯದನುಷ್ಠೇಯಂ ಪ್ರಾಣ ಪರಿಪಾಲನ ಸಾಧನಂ ತಥಾ ಧನಾರ್ಜನ ಸಾಧನಂ ತಥಾ ಧರ್ಮಾರ್ಜನ ಸಾಧನಂ. ಈ ಒಂದು ಚತುಷ್ಪಾದ ಸಂಪತ್ಯ, ಚತುಷ್ಪಾದದಿಂದ ಗುಣಗಳಿಂದ ಷೋಡಶಕಲಾ ಬೇಷದಿಂದ ಒಳಗೊಂಡಿರುವಂತಹ ಸಂಪತ್ಪೂರಿತವಾದಂತ ಚತುಷ್ಪಾದದಿಂದ ನಾವ್ ಏನ್ ಪಡ್ಕೋತೀವಿ ಅಂದ್ರೆ ಆರೋಗ್ಯ. ಅದನ್ನು ಸತಾಂ ಅನುಷ್ಠೇಯಂ, ಆ ಆರೋಗ್ಯವನ್ನ ಹಾಗೂ ಎಲ್ಲ ಒಂದು ಸತಾಂ ಅನುಷ್ಠೇಯಂ ಪ್ರಾಣ ಪರಿಪಾಲ ಸಾಧನಂ, ಯಾವುದೆಲ್ಲ ಒಂದು ಚರ್ಯಗಳು ಸತ್ತಾಗಿರುವಂತ ಚರ್ಯಗಳು ಅನುಷ್ಠಾನ ಮಾಡುವುದರ ಮೂಲಕ ಪ್ರಾಣ ಪರಿಪಾಲನೆಯನ್ನ ಮಾಡ್ಕೋತೀವಿ. ತಥಾ ಧನಾರ್ಜನ ಸಾಧನಂ, ಧನಾರ್ಜನೆಗೆ ಯಾವುದೆಲ್ಲ ಸಾಧನಗಳಿದೆ, ಧರ್ಮಾರ್ಜನೆಗೆ ಸಾಧನಂ, ಧರ್ಮಾರ್ಜನೆಗೆ ಬೇಕಾಗಿರುವಂತ ಸಾಧನಗಳನ್ನ ಆರೋಗ್ಯವನ್ನ ಹೊಂದಿದ ನಂತರ ನಾವು ಈ ಸಾಧನಗಳನ್ನ ಮಾಡ್ಕೊಡೋದ ಮೂಲಕ ಈ 3 ಏಷಣಗಳನ್ನ ಪಡ್ಕೊಳ್ಬೇಕಾಗತ್ತೆ. ತದಿಹ ಏಷಣ ತ್ರಯ ರೂಪಂ ಅಭಿಧೇಯ ಇತ್ಯನಂತರಂ ತಿಸ್ರೇಷಣೀಯ ಅಭಿಧೀಯತೆ. ಆ ಏಷಣಗಳನ್ನು ಮೊದಲನೇದಾಗಿ ಹೇಳಿಬಿಟ್ಟು ನಂತರ ಬೇರೆ ವಿಷಯಗಳು ಅಂದ್ರೆ ಈ ಅಷ್ಟತ್ರಿಕಗಳ ವಿವರಣೆಗಳನ್ನ ಈ ಅಧ್ಯಾಯದಲ್ಲಿ ಎಕ್ಸ್ಪ್ಲನೇಷನ್ ಕೊಡ್ತಾರೆ ಅನ್ನೋದು ಚಕ್ರಪಾಣಿಯವರ ಅಭಿಪ್ರಾಯ. ಇಲ್ಲಿ ಏನ್ ನೋಡಿದ್ವಿ ಅಂದ್ರೆ, ಈ ಹಿಂದೆ ಷೋಡಶಕಲಾ ಭೇಷಜ ಹೇಳಿದ್ರು. ಈ ಷೋಡಶಕಲಾ ಭೇಷಜದಿಂದ ಚಿಕಿತ್ಸೆ, ಈ ಚಿಕಿತ್ಸೆಯನ್ನ ಸರಿಯಾಗಿ ಒಳಗೂಡಿಸ್ಕೊಳ್ಳೋದ್ರಿಂದ ನಮ್ಗೆ ಆರೋಗ್ಯ ಸಿಗತ್ತೆ. ಆರೋಗ್ಯವನ್ನ ಸಿಕ್ಕಿದಂತಹ ನಾವು ಸರಿಯಾಗಿ ಈ ಪ್ರಾಣ ಪರಿಪಾಲನೆ ಸಾಧನೆ, ಧನಾರ್ಜನ ಸಾಧನೆ, ಧರ್ಮಾರ್ಜನ ಸಾಧನೆಯನ್ನ ಅನುಕರಣೆ ಮಾಡೋದ್ರಿಂದ ನಮ್ಗೆ 3 ಏಷಣಗಳಿಂದ ಅನುಕರಣೆಯನ್ನ ಮಾಡ್ತೀವಿ. ಆ 3 ಏಷಣಗಳ ವಿವರಣೆಯನ್ನ ಇದರ ಪೂರ್ವಕವಾಗಿ ಬೇರೆ ವಿಷಯಗಳನ್ನ ಈ ತಿಸ್ರೇಷಣೀಯ ಅಧ್ಯಾಯದಲ್ಲಿ ಹೇಳಿದ್ದಾರೆ ಅನ್ನೋದು ಇಲ್ಲಿ ಅಭಿಪ್ರಾಯ ಆಗಿದೆ. ತಿಸ್ರ ಏಷಣ ಶಬ್ದ ಅಸ್ಮಿನ್ ಅಸ್ತಿ ಇತಿ ಮತ್ವರ್ತೀಯಶ್ಚ. ಈ ಅಧ್ಯಾಯದಲ್ಲಿ ತಿಸ್ರೇಷಣೀಯ ಎಂಬ ಶಬ್ದವನ್ನು ಇದೆ. ಆದ್ರಿಂದ ಈ ಅಧ್ಯಾಯಕ್ಕೆ ತಿಸ್ರೇಷಣೀಯ ಅಂತ ಚಾಪ್ಟರ್ನ ಹೆಸರನ್ನ ಕೊಟ್ಟಿದ್ದಾರೆ. ತ್ರಿಏಷಣ ಅನ್ನೋ ಶಬ್ದಕ್ಕೆ ತಿಸ್ರೇಷಣೀಯ ಅನ್ನುವ ಹೆಸರನ್ನ ಯಾಕೆ ಕೊಟ್ಟಿದ್ದಾರೆ ಅಂತಂದ್ರೆ, ಮಧ್ವರ್ಥದ ಪ್ರಯೋಗದ ಮೂಲಕ ಈ ಹೆಸರನ್ನ ಇಲ್ಲಿ ನೀಡಿದ್ದಾರೆ. ಈ ಮಧ್ವರ್ಥ ಏನ್ ತಿಳಿಸ್ಕೊಡ್ತಾರೆ ಅಂದ್ರೆ, ಅನುಕಾರಿ ಮತ್ತು ಅನುಕರಣೆಗೆ ಅಭೇದವನ್ನ ತೋರಿಸ್ಕೊಡುತ್ತೆ ಮಧ್ವರ್ಥ ಪ್ರತ್ಯಯ. ಅನುಕಾರಿ ಅಂದ್ರೆ ಯಾರು ಅದನ್ನ ಫಾಲೋ ಮಾಡ್ತಾನೋ ಅವನು. ಅನುಕರಣ ಅಂದ್ರೆ ಯಾವ್ದು ಕ್ರಿಯೆ ಅಥವಾ ಕರ್ಮವನ್ನ ಫಾಲೋ ಮಾಡುತ್ತೋ ಅದು. ಅವೆರಡರಲ್ಲೂ ಭೇದ ಇಲ್ಲದೆ ಇದ್ದಾಗ ಲೋಪವು ಅಸಿದ್ಧಿ ಆಗತ್ತೆ. ಆವಾಗ ನಮಗೆ ತಿಸ್ರೇಷಣೀಯ ಅಂತ ಹೆಸರು ಬರುತ್ತೆ ಅನ್ನೋದು ಇಲ್ಲಿ ಆಚಾರ್ಯರ ಅಭಿಪ್ರಾಯ ಆಗಿರುತ್ತೆ. ಹಾಗಿದ್ರೆ ಈ ತಿಸ್ರೇಷಣೀಯ ಅನ್ನೋದು
ಶಬ್ದವನ್ನ ಎಲ್ಲಿಂದ ತಗೊಂಡಿದ್ದಾರೆ ಈ ಅಧ್ಯಾಯಕ್ಕೆ? ಯಾಕೆಂದ್ರೆ ಎಲ್ಲಾ ಚಾಪ್ಟರ್ ಅಲ್ಲೂ ಕೂಡ ಮೊದಲನೇ ಶ್ಲೋಕದ ಮೊದಲನೇ ಪದವನ್ನ ಆ ಅಧ್ಯಾಯದ ಒಂದು ಹೆಸರಾಗಿ ಕೊಡ್ತಾರೆ. ಆದ್ರೆ ಈ ಅಧ್ಯಾಯದಲ್ಲಿ ನಾವು ಮೊದಲನೇ ಶ್ಲೋಕವನ್ನ ನೋಡೋದಾದ್ರೆ ಇಹಕಲು ಪುರುಷೇಣ ಅನುಪಹತ ಸತ್ವ ಅಂತ ಈ ರೀತಿಯಾಗಿ ಶುರುವಾಗತ್ತೆ. ಇಲ್ಲಿ ತಿಸ್ರ ಯೇಷಣ ಅನ್ನೋದು ಮೊದಲನೇ ಪದವಾಗಿ ಬಂದಿಲ್ಲ. ಹಾಗಿದ್ರೆ ಈ ಅಧ್ಯಾಯಕ್ಕೆ ಎಲ್ಲಿ ಹೆಸರು ಬಂತು ಅಂತಂದ್ರೆ ಕೊನೆಯ ಶ್ಲೋಕ ಅಂತ ಆಚಾರ್ಯರು ತಿಳಿಸ್ಕೊಡ್ತಿದ್ದಾರೆ. ಕೊನೆಯ ಶ್ಲೋಕವನ್ನ ನಾವು ನೋಡೋದಾದ್ರೆ 64 ಮತ್ತು 65ನೇ ಶ್ಲೋಕದಲ್ಲಿ ಏಷನಾಹ ಸಮುಪಸ್ತಂಭಾಹ ಬಲಕಾರಣ ಸಮಾಯ ಹೇಳ್ತಾ ಇರ್ಬೇಕಾದ್ರೆ ಇಲ್ಲಿ ತಿಸ್ರೇಷಣಿಯೇ ಮಾರ್ಗಶ್ಚ ಅಂತ ಹೇಳಿದ್ದಾರೆ. ತಿಸ್ರೇಷಣಿಯೇ ಮಾರ್ಗಶ್ಚ, ಇಲ್ಲಿ ನಮಗೆ 3 ಏಷಣಗಳಿಗೆ ಬೇಕಾಗಿರುವಂತ ಅಚೀವ್ ಮಾಡ್ಕೊಳ್ಳಿಕ್ಕೆ ಬೇಕಾಗಿರುವಂತ ಮಾರ್ಗಗಳನ್ನ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ ಅನ್ನೋದು ಈ ಒಂದು ಶ್ಲೋಕದಲ್ಲಿ ಹೇಳಿದ್ದಾರೆ. ಇದನ್ನ ಬೇಸಾಗಿ ಇಟ್ಕೊಂಡ್ಬಿಟ್ಟು ಪ್ರೊಬೆಬಲಿ ಇವರು ಅಗ್ನಿವೇಶರು ಈ ಅಧ್ಯಾಯಕ್ಕೆ ನಮಗೆ ತಿಸ್ರೇಷಣ ಅಂತ ಹೆಸರು ಕೊಟ್ಟಿದ್ದಾರೆ ಅನ್ನೋದು ಚಕ್ರಪಾಣಿಯವರ ಇಲ್ಲಿ ಅಭಿಪ್ರಾಯ ಆಗಿರುತ್ತೆ. ಸೊ ಇಲ್ಲಿ ಏನು ಆಚಾರ್ಯರು ತಿಳಿಸ್ಕೊಡ್ತಾ ಇದ್ದಾರೆ ಅಂದ್ರೆ ಅಧ್ಯಾಯಂತೆ ತಿಸ್ರೇಷಣೀಯೇ ಮಾರ್ಗಶ್ಚ ಇತಿ ಶ್ಲೋಕವಾದ ಕರಿಷ್ಯತಿ ಯದ್ಯಪಿ ಅನ್ಯತ್ರ ಶಬ್ದ ಸಂತಿ ತಥಾಪಿ ಪ್ರಧಾನತ್ವೇನ ಅಯಂ ಗೃಹ್ಯತೆ. ಇಲ್ಲಿ ಇದಲ್ದೇನೆ ಬೇರೆ ಪದಗಳ ಬೇರೆ ಶಬ್ದಗಳನ್ನು ಕೂಡ ಬೇರೆ ಕಡೆ ವಿಶೇಷವಾಗಿ ಹೇಳಿದರೂ ಕೂಡ ಇಲ್ಲಿ ಪ್ರಧಾನವಾಗಿ ತಿಸ್ರೇಷಣೀಯ ಎಂಬ ಪದವನ್ನ ಇಲ್ಲಿ ಅಧ್ಯಾಯಕ್ಕೆ ನಾಮಕರಣವಾಗಿ ತಗೊಂಡಿದ್ದಾರೆ ಅನ್ನೋದು ಆಚಾರ್ಯ ಚಕ್ರಪಾಣಿಯವರ ಅಭಿಪ್ರಾಯ. ಇಲ್ಲಿ ಒಂದು ವಿಷಯಗಳನ್ನ ಈ ಚಕ್ರಪಾಣಿಯ ವ್ಯಾಖ್ಯಾನದಿಂದ ನಾವು ತಿಳ್ಕೋಬಹುದು. ಒಂದು, ಯಾಕೆ ಮಹಾಚತುಷ್ಪಾದ ಕುಟಕ ಚತುಷ್ಪಾದ ಆದ್ರ ಮೇಲೆ ತಿಸ್ರೇಷಣೀಯ ಹೇಳಿದ್ರು? ಆರೋಗ್ಯವನ್ನ ಪಡೆದುಕೊಂಡ ನಂತರ ನಾವು ಈ 3 ಏಷಣಗಳನ್ನ ಪಾಲನೆಯನ್ನ ಮಾಡ್ಲಿಕ್ಕೆ ಸಾಧ್ಯ, ಅದ್ರ ಸಾಧನಗಳನ್ನ ಅನುಸರಿಸ್ಲಿಕ್ಕೆ ಸಾಧ್ಯ. ಆ ಅನುಷ್ಠಾನಕ್ಕೆ ಆ ಅನುಷ್ಠಾನಗಳು ಯಾವ್ದು ತ್ರಿಯೇಷಣ ಅಂತಂದ್ರೆ ಅವುಗಳ ಎಕ್ಸ್ಪ್ಲನೇಷನ್ ನ ಮೊದಲನೇ ಇಟ್ಕೊಂಡ್ಬಿಟ್ಟು ಬೇರೆ ಬೇರೆ ವಿಷಯಗಳನ್ನ ಈ ಅಧ್ಯಾಯದಲ್ಲಿ ತಿಳಿಸ್ಕೊಡ್ತಿದ್ದಾರೆ ಅನ್ನೋದು ಅಗ್ನಿವೇಶರ ಅಭಿಪ್ರಾಯ. ಸೆಕೆಂಡು, ಈ ಅಧ್ಯಾಯಕ್ಕೆ ಯಾಕೆ ಈ ಹೆಸರು ಬಂತು ತಿಸ್ರೇಷಣೀಯ ಅನ್ನೋದನ್ನ ಇಲ್ಲಿ ನಾವು ನೋಡಿದ್ವಿ. ಇದಿಷ್ಟು ಕೂಡ ಮೊದಲನೇ ಶ್ಲೋಕ ಅಥಾತೋ ತಿಸ್ರೇಷಣೀಯ ಅಧ್ಯಾಯಂ ವ್ಯಾಖ್ಯಾಸ್ಯಾಮಃ ಇತಿಹಾಸ್ಮಃ ಭಗವಾನಾತ್ರಯ ಹಾಗೂ ಚಕ್ರಪಾಣಿಯರ ವ್ಯಾಖ್ಯಾನವನ್ನ ನೋಡಿದ್ವಿ. ಇದರ ಮುಂದೆ ಮೂಲ ಅಗ್ನಿವೇಶ ಚರಕ ಸಂಹಿತೆಯ ಶ್ಲೋಕವನ್ನ ನೋಡೋದಾದ್ರೆ ಇಹಕಲು ಪುರುಷೇಣ ಅನುಪಹತ ಸತ್ವ ಬುದ್ಧಿ ಪೌರುಷ ಪರಾಕ್ರಮೇಣ ಹಿತಮಿಹ ಚ ಆಮುಷ್ಮಿಕಂ ಲೋಕೆ ಸಮನುಪಶ್ಯತ ತಿಸ್ರಃ ಏಷಣಃ ಪರಿಯೇಷ್ಟವ್ಯಂ ಭವತಿ. ಯಾವ ರೀತಿ ಈ 3 ಏಷಣಗಳನ್ನ ಪರಿಯೇಷ್ಟವ್ಯ, ಪುರುಷನು ಹುಡುಕೋದ್ರಲ್ಲಿ ಮುಂದಾಗ್ಬೇಕು ಅಥವಾ ಅನುಸರಣೆಯಲ್ಲಿ ಮುಂದಾಗ್ಬೇಕು ಅಂತಂದ್ರೆ ಇಹಕಲು ಇಲ್ಲಿ ಡೆಫಿನೆಟ್ ಆಗಿ ಪುರುಷೇಣ, ಯಾವ ಪುರುಷರು ಅನುಪಹತ ಸತ್ವವನ್ನ ರಜಸ್ತಮಗಳಿಂದ ಕೂಡಿರದೆ ಸತ್ವಗುಣ ಪ್ರಧಾನದಿಂದ ಕೂಡಿರುವಂತ ಮನಸ್ಸಿನಿಂದ, ಹಾಗೇನೆ ಅನುಪಹತ ಬುದ್ಧಿ, ನಿತ್ಯ ಹಿತಾಹಿತಗಳಲ್ಲಿ ಬುದ್ಧಿಯ ವಿಭ್ರಂಶತೆ ಇಲ್ದೆ, ಅಥವಾ ಧೃತಿ ಅಥವಾ ಸ್ಮೃತಿಯ ವಿಭ್ರಂಶತೆ ಇಲ್ದೆ ಅನುಪಹತ ಬುದ್ಧಿಯ ಸ್ಟೇಜ್ ಅಲ್ಲಿ ಪೌರುಷ ಪರಾಕ್ರಮೇಣ, ಪೌರುಷ ಮತ್ತು ಪರಾಕ್ರಮದ ಮೂಲಕ. ಪೌರುಷ ಅಂತಂದ್ರೆ ಏನಂದ್ರೆ ಶರೀರದ ಬಲ ಆಗಿರತ್ತೆ, ಪರಾಕ್ರಮ ಅಂತಂದ್ರೆ ಮನಸ್ಸಿನ ಬಲ ಆಗತ್ತೆ. ಶರೀರ ಮತ್ತು ಮನಸ್ಸಿನ ಬಲದ ಮೂಲಕ ಹಿತಮಿಹ ಚಾಮುಷ್ಕಿತಂ ಲೋಕೆ, ಈ ಲೋಕದಲ್ಲಿ ಯಾವುದು ಹಿತ, ಹಾಗೆ ನೆಕ್ಸ್ಟ್ ಪರಲೋಕದಲ್ಲಿ ಮೋಕ್ಷದ ನಂತರ ಪರಲೋಕಕ್ಕೆ ಯಾವುದೆಲ್ಲ ಹಿತ, ಮೋಕ್ಷಕ್ಕೆ ಯಾವುದೆಲ್ಲ ಹಿತ, ಲೋಕೆ ಸಮನುಪಶತ, ಸರಿಯಾಗಿ ಅದನ್ನ ಅರ್ಥ ಮಾಡ್ಕೊಂಡ್ಬಿಟ್ಟು 3 ಏಷಣಗಳ ಹುಡುಕುವಿಕೆಗೆ ಪುರುಷ ಮುಂದಾಗ್ಬೇಕು ಅನ್ನೋದು ಇಲ್ಲಿ ಮೂಲ ಚರಕರ ಅಭಿಪ್ರಾಯ ಆಗಿರುತ್ತೆ. ತದ್ಯತ ಪ್ರಾಣೇಶನ ಧನೇಶನ ಪರಲೋಕೇಶನ ಇದೆ. ಯಾವುದೆಲ್ಲ ಈ 3 ಏಷಣಗಳು ಯಾವುದೆಲ್ಲ ಅಂದ್ರೆ ಪ್ರಾಣೇಶನ, ಧನೇಶನ ಮತ್ತು ಪರಲೋಕೇಶನಗಳು ಆಗಿರ್ತವೆ. ಇಲ್ಲಿ ಚಕ್ರಪಾಣಿಯವರ ವ್ಯಾಖ್ಯಾನವನ್ನ ನಾವು ನೋಡೋದಾದ್ರೆ ಇಹ ಇತಿ ಭೋಗಾರ್ಥಿ ಪುರುಷ ಅಧಿಕಾರ. ಇಹ ಅಂದ್ರೆ ಯಾವಾಗ್ಲೂ ಅಧಿಕರಣ ತಂತ್ರಯುಕ್ತಿ ಅಥವಾ
ಇಲ್ಲಿ ಈ ಶ್ಲೋಕವು ಯಾರಿಗೆ ಅಧಿಕಾರವಾಗಿ ಇಟ್ಕೊಂಡ್ಬಿಟ್ಟು ಹೇಳಿದ್ದಾರೆ, ಅಥವಾ ಈ ಶ್ಲೋಕಕ್ಕೆ ಯಾರು ಅಧಿಕಾರಿಯಾಗಿರ್ತಾರೆ ಅಂತಂದ್ರೆ ಭೋಗಾರ್ಥಿ ಪುರುಷ ಇರುವನು ಇಲ್ಲಿ ಅಧಿಕಾರಿಯಾಗಿರ್ತಾನೆ. ಇಹಕಲು, ಇಹ ಅನ್ನೋದು ಇಲ್ಲಿ ಭೋಗಾರ್ಥಿ ಪುರುಷಕ್ಕೆ ಇಲ್ಲಿ, ಯಾಕೆಂದ್ರೆ ಲೌಕಿಕ ಪುರುಷ, ಅಲೌಕಿಕ ಪುರುಷ ಇರುವಂತನು ಭೋಗಾರ್ಥಿ ಪುರುಷ ಆದ್ರೆ ಇಹಲೋಕದ ಸುಖವನ್ನ ಅನುಸರಿಸಲಿಕ್ಕೋಸ್ಕರ ಭೋಗಾರ್ಥಿ ಪುರುಷನಿಗೆ ಇಲ್ಲಿ ಅವನು ಸೂಚಿಸ್ಲಿಕ್ಕೋಸ್ಕರ ಇಲ್ಲಿ ಇಹ ಎಂಬ ಶಬ್ದವನ್ನ ತಿಳಿಸ್ಕೊಟ್ಟಿದ್ದಾರೆ. ಕಲು ಅನ್ನೋದು ಡೆಫಿನೆಟ್ ಆಗಿ ಅಥವಾ ಕನ್ಫರ್ಮೇಟಿವ್ ಸೆನ್ಸ್ ಆಗಿ ಯೂಸ್ ಮಾಡುವಂತ ಒಂದು ಪದ ಆಗಿರತ್ತೆ. ಪುರುಷೇಣ ಅನುಪಹತ ಇತ್ಯಾದಿ ಶ್ಲೋಕವನ್ನ ಮುಂದೆ ಹೋಗಿರ್ತಾನೆ. ಯಥೋ ಮೋಕ್ಷಾರ್ಥಿ ಪುರುಷಂ ಪ್ರತಿ ಧನೈಷಣ ಸರ್ವತೈವ ಅನುಪಯುಕ್ತ. ಯಾಕೆಂದ್ರೆ ಇಲ್ಲಿ ಭೋಗಾರ್ಥಿ ಪುರುಷಕ್ಕೆ ಯಾಕೆ ಸೂಚನೆ ಮಾಡ್ತಾ ಇದ್ದಾನೆ ಅಂದ್ರೆ 3 ಏಷಣಗಳಲ್ಲಿ 2ನೇ ಏಷಣ ಧನೈಷಣವನ್ನ ತಿಳಿಸ್ಕೊಡ್ತಾನೆ. ಪ್ರಾಣೇಶನ ಪರಲೋಕೇಶನ ಅಲ್ಲದೆ ಧನೈಷಣದ ಸೂಚನೆಯನ್ನು ಇರೋದ್ರಿಂದ ಮೋಕ್ಷಾರ್ಥಿ ಪುರುಷನಿಗೆ ಧನೈಷಣ ಅನುಪಯುಕ್ತ ಆಗಿರೋದ್ರಿಂದ ಇಹ ಎಂಬ ಶಬ್ದ ಅಂದ್ರೆ ಇಲ್ಲಿ ಯಾವ ಪುರುಷನನ್ನ ತಗೊಬೇಕು ಅಂದ್ರೆ ಭೋಗಾರ್ಥಿ ಪುರುಷನ ತಗೊಬೇಕು ಅನ್ನೋದು ಇಲ್ಲಿ ಚಕ್ರಪಾಣಿ ಅವರ ಅಭಿಪ್ರಾಯ ಆಗಿರುತ್ತೆ. ಪುರುಷೇಣೇತಿ ಪದಂ ಕುರ್ವನ್ ಯಾಯೇವ ಪುರುಷಃ ಏಷಣತ್ರಯಂ ಅನ್ವಿಷ್ಯತಿ ಸ ಇವ ಪುರುಷೋ ಬಾಣ್ಯಂತೆ ನಾನ್ಯಃ. ಯಾವ ಪುರುಷನು ಈ 3 ಏಷಣಗಳ ಹುಡುಕುವಿಕೆಯಲ್ಲಿರ್ತಾನೋ ಅಂತಹ ಪುರುಷವನ್ನ ಇಲ್ಲಿ ನಾವು ಪುರುಷ ಎಂಬ ಶಬ್ದದ ಅರ್ಥಕ್ಕೆ ನಾವು ತಗೋಬೇಕು. ಪಶುತುಲ್ಯತ್ವಾದಿತಿ ದರ್ಶಯತಿ. ಪಶುತುಲ್ಯತ್ವಾದಿತಿ ದರ್ಶಯತಿ. ಇಲ್ಲಿ ಅಂದ್ರೆ ಏಷಣತ್ರಯದ ಅನ್ವೇಷಣೆಯಲ್ಲಿರುವಂತ ಪುರುಷನಿಗೆ ಸೂಚನೆ ಮಾಡ್ಲಿಕ್ಕೋಸ್ಕರ ಇಲ್ಲಿ ಈ ಒಂದು ಪುರುಷೇಣ ಎಂಬ ಶಬ್ದವನ್ನ ಮೂಲ ಶ್ಲೋಕದಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಪಶುತುಲ್ಯತ್ವಾದಿತಿ ದರ್ಶಯತಿ. ಅಲ್ಲಿ ನಮಗೆ ಪುರುಷ ಎಂಬ ಶಬ್ದವನ್ನ ನಾವು ನೋಡಿದಾಗ ಆತ್ಮ ಏಕಧಾತ್ವಾತ್ಮಕ ಪುರುಷ ಅಥವಾ ಚತುರ್ವಿಂಶತಿಕ ಪುರುಷ ಅಥವಾ ಷಡ್ಧಾತ್ವಾತ್ಮಕ ಪುರುಷ ಆ ಬೇರೆ ಬೇರೆ ಕಾಂಟೆಕ್ಸ್ಟ್ ಅಲ್ಲಿ ಬಂದಾಗ ಇಲ್ಲಿ ಯಾವ ಪುರುಷನಿಗೆ ಅನ್ವಯಿಸುತ್ತೆ ಅಂತಂದಾಗ ರಾಶಿ ಪುರುಷನಾದ ಚತುರ್ವಿಂಶತಿಕ ಪುರುಷನಿಗೆ ಇಲ್ಲಿ ಪುರುಷನ ಅನ್ವಯಿಸುತ್ತೆ ಅನ್ನೋದನ್ನ ಭೋಗಾರ್ಥಿಯಾದ ಪುರುಷನಿಗೆ ಅನ್ವಯಿಸುತ್ತೆ ಅನ್ನೋದು ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಪೌರುಷ ಅನ್ನೋದು ಇಲ್ಲಿ ಚಕ್ರಪಾಣಿ ಅವರ ಅಭಿಪ್ರಾಯವಾಗಿ ಶರೀರ ಬಲವನ್ನ ಸೂಚಿಸುತ್ತೆ. ಪರಾಕ್ರಮೆ ಅಂದ್ರೆ ಶೌರ್ಯ. ಪರಾಕ್ರಮ ಎಂಬ ಶಬ್ದ ಶೌರ್ಯಕ್ಕೆ ಅನ್ವಯಿಸುತ್ತೆ. ಶೌರ್ಯ ಅಂತ ಬಂದಾಗ ಶರೀರ ಬಲಕ್ಕಿಂತ ಹೆಚ್ಚಾಗಿ ಮಾನಸಿಕ ಬಲಕ್ಕೆ ತುಂಬಾ ಇಂಪಾರ್ಟೆನ್ಸ್ ಇರೋದ್ರಿಂದ ಯಾವಾಗ್ಲೂ ಕೂಡ ಪರಾಕ್ರಮ ಶಬ್ದವು ಮಾನಸ ಬಲವನ್ನ ಸೂಚಿಸುತ್ತೆ. ಇಹೇತಿ ಇಹ ಜನ್ಮನಿ. ಇಲ್ಲಿ 2 ರೀತಿಯ ಲೋಕವನ್ನ ಸೂಚಿಸಿದ್ದಾರೆ. ಇಹಲೋಕ, ಚಾಮಶ್ವಿಕ ಲೋಕ ಅಂತ ಹೇಳ್ಬಿಟ್ಟು. ಇಹಲೋಕ ಅಂತಂದ್ರೆ ಇಲ್ಲಿ ಈ ಜನ್ಮ, ಈ ಪುರುಷನು ಯಾವ ಜನ್ಮದಲ್ಲಿ ಇರ್ತಾನೋ ಈಗ ಅವನು 3 ಏಷಣವನ್ನ ಹುಡುಕುವಿಕೆಯಲ್ಲಿರ್ತಾನೋ ಆ ಜನ್ಮ. ಚಾಮುಷ್ಕಂ ಇತಿ ಜನ್ಮ ಅಂತಾರೆ. ಪುನರ್ಜನ್ಮ ಅಥವಾ ನೆಕ್ಸ್ಟ್ ಜನ್ಮವನ್ನ ಸೂಚಿಸುವುದಕ್ಕೆ ಆಮುಷ್ಮಿಕ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ. ಹಾಗಿದ್ರೆ ಇಲ್ಲಿ ಏಷಣ ಎಂಬುದು ಶಬ್ದವನ್ನ ನಾವು ಯಾವ ರೀತಿ ಅರ್ಥ ಮಾಡ್ಕೊಬೇಕು ಅಥವಾ ಏಷಣ ಶಬ್ದದ ಒಂದು ಪರಿಭಾಷೆ ಏನು ಅಂತ ನೋಡೋದಾದ್ರೆ ಇಷ್ಯತೆ, ಅನ್ವಿಷ್ಯತೆ, ಸಾಧ್ಯತೆ, ಅನಯ ಇತಿ ಏಷಣ. ಏಷಣ ಅನ್ನೋದು ಒಂದು ಪ್ರೋಸೆಸ್ ಅಥವಾ ಒಂದು ಸ್ಟೆಪ್ ವೈಸ್ ಯಾವುದೇ ಒಂದು ವಸ್ತುವನ್ನ ಅಥವಾ ಯಾವುದೇ ಒಂದು ಜ್ಞಾನ ಆಗಿರ್ಬೋದು, ಯಾವುದಾದ್ರೂ ಒಂದು ವಿಷಯವನ್ನ ಪಡೆದುಕೊಳ್ಳುವುದಕ್ಕೆ ಇರುವಂತರ ಒಂದು ದಾರಿಯ ಮೆಥಡ್ ಅನ್ನ ನಮ್ಗೆ ಏಷಣ ಅನ್ನೋದು ಸೂಚಿಸುತ್ತೆ. ಇಷ್ಯತೆ ಅಂದ್ರೆ ಏಷಣ ಇರೋದು ಡಿರೈವ್ ಆಗೋದು ಇಷ್ಟಾತ್ವಿಂದ. ಇಷ್ಯತೆ ಅಂದ್ರೆ ಅನ್ವೇಷಣ ಅಂತ ಇಲ್ಲಿ ಸೂಚಿಸ್ತಿದ್ದಾರೆ. ಅನ್ವೇಷಣ ಅಂದ್ರೆ ಯಾವುದೇ ಒಂದು ಹೊಸದನ್ನು ಹುಡುಕುವಿಕೆ ಅಥವಾ ಯಾವುದೇ ವಸ್ತುವಿನ ಪರಿಪೂರ್ಣ ಜ್ಞಾನವನ್ನು ಹೊಂದಲಿಕ್ಕೆ ಹುಡುಕುವಿಕೆಯನ್ನ ಅನ್ವಿಷ್ಯತೆ ಅಂತೀವಿ. ಸಾಧ್ಯತೆ, ಅದನ್ನ ಸಾಧಿಸಿಕೊಳ್ಳುವುದು ಕೂಡ ಸೇರಿಸಿಕೊಂಡಾಗ ಪೂರ್ತಿಯಾಗಿ ಏಷಣ ಎಂಬ ಶಬ್ದದ ಒಂದು ಮೀನಿಂಗ್ ಅನ್ನ ನಾವು ಪಡ್ಕೋಬಹುದು. ಅಂದ್ರೆ ಅನ್ವೇಷತೆ, ಸಾಧ್ಯತೆ, ಹುಡುಕುವಿಕೆ ಮಾತ್ರ ಅಲ್ಲ, ಅದನ್ನ ಸಾಧಿಸುವುದು ಕೂಡ ಏಷಣ ಶಬ್ದದಿಂದ ನಾವು ಸೂಚಿಸುತ್ತೆ ಅನ್ನೋದು ಇಲ್ಲಿ ಆಚಾರ್ಯರ ಅಭಿಪ್ರಾಯ ಆಗಿರುತ್ತೆ. ಪ್ರಾಣೇಶನ ಅನ್ನೋದ್ರಲ್ಲಿ ಪ್ರಾಣ ಅಂದ್ರೆ ಏನು ಅಂದ್ರೆ ಪ್ರಾಣವು ಜೀವಿತ. ಪ್ರಾಣ ಅಂದ್ರೆ ಇಲ್ಲಿ ಜೀವಿತ, ಲೈಫ್ ಅನ್ನೋದನ್ನ ಸೂಚಿಸ್ತಾರೆ. ತತ್ಸಾಧ್ಯತೆ ದೀರ್ಘತ್ವೇನ. ಇಲ್ಲಿ ಯಾವುದನ್ನ ಅನ್ವೇಷಣೆ ಮಾಡ್ತಿದೀವಿ? ಜೀವನವನ್ನ ಅನ್ವೇಷಣೆ ಮಾಡ್ತಾ ಇದ್ದೀವಿ. ಯಾವುದನ್ನ ಸಾಧನೆಯನ್ನ ಸಾಧಿಸ್ಕೊಳ್ತಾ ಇದ್ದೀವಿ? ತತ್ ಸಾಧ್ಯತೆ ಐತಿ ದೀರ್ಘತ್ವೇನ. ಯಾವ ರೀತಿ ಜೀವನ ಬೇಕು ಅಥವಾ ಯಾವ ರೀತಿ ಕಾಣಬೇಕು? ದೀರ್ಘ ಜೀವನಯುಕ್ತ
ಪ್ರಾಣ ಅಥವಾ ದೀರ್ಘವಾದ ಜೀವನವನ್ನ ಅನ್ವೇಷಣೆ ಮಾಡುವಂತದ್ದು ಪ್ರಾಣೇಶನ. ರೋಗ ಅನುಪಹತ್ವೇನ ಚ ಅನಯೇತಿ ಪ್ರಾಣೇಶನ. ರೋಗ ಇಲ್ಲದಂತಹ ದೀರ್ಘವಾದ ಜೀವನವನ್ನ ಹುಡುಕುವಿಕೆ ಇರೋದು ಪ್ರಾಣೇಶನ. ಹಾಗೆ ಅದ್ರ ಮೂಲಕ ಸಾಧನೆಯನ್ನ ಮಾಡ್ಕೊಳ್ಳೋದು. ಅದೇ ರೀತಿಯಾಗಿ ಧನೇಶನ ಮತ್ತು ಪರಲೋಕೇಶನವನ್ನ ಕೂಡ ಅರ್ಥ ಮಾಡ್ಕೋಬೇಕು. ಪರಲೋಕೋಪಕಾರಸ್ಯ ಧರ್ಮಸೇವ ಏಷನ ಪರಲೋಕೇಶನ. ಹಾಗಿದ್ರೆ ಪರಲೋಕೇಶನವನ್ನ ಯಾವ ರೀತಿಯಾಗಿ ನಾವು ಅರ್ಥ ಮಾಡ್ಕೋಬೇಕು ಅಂದ್ರೆ, ಪರಲೋಕ ಉಪಕಾರಸ್ಯ ಧರ್ಮಸ್ಯ ಏಷನ. ಧರ್ಮೇಶನವನ್ನ ಪರಲೋಕೇಶನ ಅಂತ ಹೇಳಿದ್ದಾರೆ. ಯಾಕೆಂದ್ರೆ ಧರ್ಮದಿಂದ ನಾವು ಫಾಲೋ ಮಾಡೋದ್ರಿಂದ ನಾವ್ ಏನ್ ಪಡ್ಕೋತೀವಿ, ಅದು ಪರಲೋಕವನ್ನ ಹೊಂದಲಿಕ್ಕೆ, ಅವರ ಪರಲೋಕವನ್ನ ಅರ್ಥ ಉಪಕಾರಕವಾಗಿ ಧರ್ಮ ಇರುತ್ತೆ. ಆದ್ರಿಂದ ಪರಲೋಕೇಶನವನ್ನ ಧರ್ಮ ಏಷನದ ಮೂಲಕನೇ ನಾವು ಪಡ್ಕೋಬಹುದು ಅನ್ನೋದು ಇಲ್ಲಿ ಅರ್ಥ ಆಗತ್ತೆ. ಕಾಮೇಶನಾತು ಪ್ರಾಣೇಶನ ಧನೇಶನ ಯೋಗ ಅಂತರ್ಭಾವನೀಯ. ಹಾಗಿದ್ರೆ ಇಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷ. ಹಾಗಿದ್ರೆ ಅಲ್ಲಿ ಧನ ಅನ್ನೋದು ನಾವು ಅರ್ಥ ಅಂತ ತಗೊಂಡಾಗ, ಕಾಮ ಅನ್ನೋದನ್ನ ಯಾಕೆ ಇಲ್ಲಿ ಹೇಳಿಲ್ಲ, 3 ಏಷಣಗಳನ್ನ ಮಾತ್ರ ಹೇಳಿದ್ದಾರೆ ಅಂತಾದ್ರೆ, ಪ್ರಾಣೇಶನ ಮತ್ತೆ ಧನೇಶನದ ಒಳಗೇನೆ ಕಾಮೇಶನವನ್ನ ಕೂಡ ನಾವು ಸೇರಿಸ್ಕೋಬೇಕು ಅನ್ನೋದು ಇಲ್ಲಿ ಅಭಿಪ್ರಾಯ. ಶರೀರ ಸಂಪತ್ತಿ ಧನ ಸಂಪತ್ತಿ ಸಾಧ್ಯತ್ವಾತ್ ಕಾಮಸ್ಯ. ಯಾವುದೇ ಶರೀರ ಸಂಪತ್ತಿ ಅಂದ್ರೆ ಈ ಜೀವನವನ್ನ ಪಡೆದುಕೊಳ್ಳೋದು ಅಥವಾ ಪ್ರಾಣವನ್ನ ದೀರ್ಘ ಜೀವನವನ್ನ ಪಡೆದುಕೊಳ್ಳೋದು, ರೋಗರಹಿತವಾದ ದೀರ್ಘವನ್ನ ಪಡೆದುಕೊಳ್ಳೋದು ಅಥವಾ ಧನವನ್ನ ಸಂಪತ್ತಿಗೆ ಸಾಧ್ಯವಾಗುವುದು ಕಾಮದಿಂದ ಬಂತಹ. ಅಂದ್ರೆ ಯಾವುದೇ ಪುರುಷನಲ್ಲಿ ಆ ಡಿಸೈರ್, ಇಂಟೆನ್ಸ್ ಡಿಸೈರ್, ಅಥವಾ ನಾನ್ ಪಡೆದುಕೋಬೇಕು, ನನ್ಗೆ ದೀರ್ಘ ಜೀವನ ಬೇಕು, ಆರೋಗ್ಯಕರವಾದ ದೀರ್ಘ ಜೀವನ ಬೇಕು ಎಂಬುವ ಒಂದು ಡಿಸೈರ್ ಇದ್ದಾಗ ಮಾತ್ರ ಅದನ್ನ ಮುಂದೆ ಹೋಗ್ಲಿಕ್ಕೆ ಪುರುಷನಿಗೆ ಸಹಾಯ ಆಗತ್ತೆ. ಆದ್ರಿಂದ ಕಾಮೇಶನವು ಈ ಎರಡರಲ್ಲೂ ಕೂಡ ಇರುತ್ತೆ ಅನ್ನೋದು ಆಚಾರ್ಯರ ಅಭಿಪ್ರಾಯ. ಅಥವಾ ಈ ಸಮಾಧಾನ ಸರಿಯಲ್ಲ ಅಂತಾದ್ರೆ, ಅಂದ್ರೆ ಕಾಮೇಶನವನ್ನ ನಾವು ಧನೇಶನ ಮತ್ತು ಪ್ರಾಣೇಶದ ಒಳಗೆ ತಗೊಳ್ಳೋದು ಸಮಂಜಸ ಅಲ್ಲ ಅಂತಾದ್ರೆ, ಯದಿವ ಕಾಮೇಶನಯ ಸ್ವತಯೇವ ಪುರುಷಃ ಪ್ರವೃತ್ತೋ ಭವತಿ ನ ಉಪದೇಶಾಂ ಅಪೇಕ್ಷಾ ಇತಿ ತದೇಶನೋ ಉಪದೇಶೋ ನ ಕೃತಃ. ಇಲ್ಲಿ ಕಾಮೇಶನ ಅನ್ನೋದಕ್ಕೆ ಸ್ವತಃ ಪುರುಷ ಏವ ಪ್ರವೃತ್ತೋ ಭವತಿ. ಕಾಮೇಶನಕ್ಕೆ ಯಾವುದೇ ರೀತಿಯ ಉಪದೇಶದ ಅವಶ್ಯಕತೆ ಬರೋದಿಲ್ಲ, ಸ್ವತಃ ಪುರುಷನೇ ಪ್ರವೃತ್ತಿಯನ್ನ ಹೊಂತಾನೆ. ಆದ್ರಿಂದ ವಿಶೇಷವಾಗಿ ಕಾಮೇಶನದ ಉಪದೇಶದ ಅವಶ್ಯಕತೆ ಇಲ್ಲದೆ ಇರುವುದರಿಂದ ಇಲ್ಲಿ ಆಚಾರ್ಯರು ಕಾಮೇಶನದ ಎಕ್ಸ್ಪ್ಲನೇಷನ್ ಇಲ್ಲಿ ಕೊಟ್ಟಿಲ್ಲ ಅನ್ನೋದು ಇನ್ನೊಂದು ಚಕ್ರಪಾಣಿಯವರ ಅಭಿಪ್ರಾಯ ಆಗಿರುತ್ತೆ. ಈ ಶ್ಲೋಕದ ಮೂಲಕ ನಾವು ಇಹಲೋಕ ಮತ್ತು ಪರಲೋಕ ಸುಖವನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು 3 ಏಷಣದ ಅನ್ವೇಷಣೆ ಮತ್ತು ಅನುಷ್ಠಾನವನ್ನ ಮಾಡ್ಬೇಕು. ಯಾವಾಗ್ಲೂ 3 ಏಷಣದ ಅನ್ವೇಷಣೆ ಮತ್ತು ಅನುಷ್ಠಾನವನ್ನ ಮಾಡ್ಬೇಕಾದ್ರೆ ಅನುಪಹತ ಸತ್ವ, ಅನುಪಹತ ಬುದ್ಧಿ, ಅನುಪಹತ ಪೌರುಷ, ಅನುಪಹತ ಪರಾಕ್ರಮಗಳು ಇಂದ ಕೂಡಿದ ಪುರುಷನು ಇದನ್ನ ಫಾಲೋ ಮಾಡ್ಬೇಕು. ಯಾವುದು ಹಿತ, ಯಾವುದು ಈ ಲೋಕಕ್ಕೆ ಹಿತ, ಯಾವುದು ಪರಲೋಕಕ್ಕೆ ಹಿತ, ಇವೆರಡನ್ನು ನೋಡ್ಕೊಂಡ್ಬಿಟ್ಟು ಈ 3 ಏಷಣಗಳನ್ನ ಫಾಲೋ ಮಾಡ್ಬೇಕು ಅನ್ನೋದು ಈ ಮೂಲ ಶ್ಲೋಕದ ಅಭಿಪ್ರಾಯ. ಮುಂದಿನ ಶ್ಲೋಕವನ್ನ ನೋಡೋದಾದ್ರೆ, ಮೊದಲನೇ ಏಷಣ ಪ್ರಾಣೇಶನನ್ನ ಹೇಳ್ತಾರೆ. ಯಾಕೆ ಹಾಗಾದ್ರೆ ಮೊದಲನೇ ಏಷಣ ಪ್ರಾಣೇಶನ ಹೇಳಿದ್ರು, ಧನೇಶನ ಹೇಳಲಿಲ್ಲ ಅಥವಾ ಪರಲೋಕೇಶನ ಹೇಳಲಿಲ್ಲ? ಯಾಕೆ ಮೊದಲನೆಯಾಗಿ ಧನೇಶನ ಮತ್ತು ಪರಲೋಕವನ್ನ ತಿಳಿಸ್ಕೊಡ್ತಿದ್ದಾರೆ ಅಂದ್ರೆ, ಆಸಾಂತು ಖಲು ಏಷನಾನ ಪ್ರಾಣೇಶನದ ತಾವತ್ ಪೂರ್ವಕರಂ ಆಪದ್ಯತೆ. ಪ್ರಾಣೇಶನವನ್ನ ಮೊದಲನೇದಾಗಿ ಇಟ್ಕೊಂಡ್ಬಿಟ್ಟು ಮತ್ತೆ ಉಳಿದ ಏಷಣಗಳದ ವಿವರಣೆಯನ್ನ ನೀಡ್ತಾ ಇದ್ದಾರೆ. ಅಕಸ್ಮಾತ್ ಯಾಕೆ ಈ ಒಂದು ಕ್ರಮ ಅಥವಾ ಒಂದು ಆರ್ಡರ್ ಅನ್ನ ಇಲ್ಲಿ ಹೇಳಿದ್ದಾರೆ? ಪ್ರಾಣ ಪರಿತ್ಯಾಗಿ ಸರ್ವ ಪರಿತ್ಯಾಗ. ಪ್ರಾಣ ಪರಿತ್ಯಾಜನೆ ಆಯ್ತು ಅಂತಂದ್ರೆ ಯಾವುದಕ್ಕೂ ಇರೋದಿಲ್ಲ ಮನುಷ್ಯನಲ್ಲಿ, ಶೂನ್ಯ ಭಾವ ಅಥವಾ ಪಂಚತ್ವ ಗ್ರಹಣ ಆಗುತ್ತೆ. ಹಾಗಾಗಿ ಅರ್ಥೇಷಣ ಆಗಿರ್ಬೋದು, ಪರಲೋಕೇಶನ ಆಗಿರ್ಬೋದು, ಆ ಏಷಣದ ಅನ್ವೇಷಣೆ ಮತ್ತೆ ಅದಕ್ಕೆ ಸಾಧನದ ಅನುಸರಣೆಗೆ ಪ್ರಾಮುಖ್ಯತೆಯನ್ನ ಹೊಂದುತ್ತೆ. ಆದ್ರಿಂದ ಮೊದಲನೇದಾಗಿ ಪ್ರಾಣವನ್ನ ಹೇಳಿಬಿಟ್ಟು ಮುಂದೆ ಧನ ಮತ್ತು ಪರಲೋಕೇಶನದ ವಿವರಣೆಯನ್ನ ಆಚಾರ್ಯರು ನೀಡ್ತಿದ್ದಾರೆ. ತಸ್ಯ ಪ್ರಾಣ ಅನುಪಾಲನೆಯನ್ನ ಯಾವ ರೀತಿ ನಾವು ಮಾಡ್ಕೋಬಹುದು ಅಂದ್ರೆ, ಸ್ವಸ್ಥ
ವೃತ್ತಿ ಅನುವೃತ್ತಿ ಸ್ವಸ್ಥಸ್ಯ ಸ್ವಸ್ಥ ವೃತ್ತಿ. ಯಾವ ಪುರುಷನ ಸ್ವಸ್ಥ ಭಾವವನ್ನ ಹೊಂದಿರ್ತಾನೆ, ಸ್ವಾಸ್ಥ್ಯನಾಗಿರ್ತಾನೋ, ಸ್ವಸ್ಥ ವೃತ್ತ ಅನುವೃತ್ತಿ, ಆ ಸ್ವಸ್ಥ ವೃತ್ತವನ್ನ ಫಾಲೋ ಮಾಡಿದಾಗ ಪುರುಷನಿಗೆ ಅಲ್ಲಿ ನಮಗೆ ಪ್ರಾಣದ ಏಷಣವನ್ನ, ಅದಕ್ಕೆ ಬೇಕಾಗಿರೋ ಸಾಧನದ ಅಳವಡಿಕೆಗೆ ಸಹಾಯ ಆಗಿರುತ್ತೆ. ಆತುರಸ್ಯ ವಿಕಾರ ಪ್ರಶಮನೆ ಅಪ್ರಮಾದ. ಅದೇ ರೀತಿ ಯಾರು ಪುರುಷರು ಈಗ ಆಗ್ರೇ ಆತುರರಾಗಿರ್ತಾರೋ ಅವರಲ್ಲಿರುವ ವಿಕಾರವನ್ನ ಪ್ರಶಮನೆ ಮಾಡುವುದರ ಮೂಲಕ ಮುಂದೆ ಪ್ರಾಣ ಏಷಣಕ್ಕೆ ಪ್ರಯತ್ನವನ್ನ ಮುಂದುವರಿಸ್ಬೇಕು. ಉಭಯಮೇತದ್ ಉಕ್ತಂ ವಕ್ಷತೇಜ. ಅದೆರಡನ್ನೂ ಕೂಡ ಇಲ್ಲಿ ಪ್ರಾಮುಖ್ಯವಾಗಿಟ್ಟು ಇದೆ. ಪ್ರಾಣೇಶನದ ಪ್ರಾಣವನ್ನ ಪರಿಪಾಲನೆಗೆ ಎರಡೂ ಮುಖ್ಯವಾಗಿದೆ ಅನ್ನೋದನ್ನ ಇಲ್ಲಿ ಸೂಚಿಸಿದ್ದಾರೆ. ತದ್ಯಥೋಕ್ತಂ ಅನುವರ್ತಮಾನಃ ಪ್ರಾಣಾನುಪಾಲನ ದೀರ್ಘಮಾಯು ಅವಾಪ್ನೋತಿ ಪ್ರಥಮೇಶನ ವ್ಯಾಖ್ಯಾತ ಭವತಿ. ಇದೆರಡನ್ನೂ ಫಾಲೋ ಮಾಡಿದಂತಹ ಅದನ್ನ ಹೇಳಿರುವಂತಹ ಸಾಧನವನ್ನ ಪರಿಪಾಲನೆ, ಸ್ವಸ್ಥ ವೃತ್ತಕ್ಕೆ ಏನು ಬೇಕಾ ಆ ಸಾಧನೆಯನ್ನ ಪರಿಪಾಲನೆ ಮುಂದೆ ಮಾಡ್ತಾ ಹೋದಾಗ ನಾವು ಪ್ರಾಣಾನುಪಾಲನ ಆಗತ್ತೆ, ಹಾಗೆ ದೀರ್ಘಾಯುವನ್ನ ಹೊಂತೀವಿ. ಈ ರೀತಿಯಾಗಿ ಮೊದಲನೇ ಏಷಣವನ್ನ ವ್ಯಾಖ್ಯಾನವನ್ನ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಚಕ್ರಪಾಣಿಯವರ ಒಂದು ವಿಶ್ಲೇಷಣೆ ಅಥವಾ ವ್ಯಾಖ್ಯಾನವನ್ನ ನೋಡಿದರೆ, ಪ್ರಾಣೇಶನತೆಯ ಪ್ರಥಮ ಅನುಷ್ಠಾನಂ ಉಪಪತ್ತಿ ಮಾಹ. ಯಾಕೋಸ್ಕರ ಪ್ರಥಮವಾಗಿ ಪ್ರಾಣೇಶನದ ವಿವರಣೆಯನ್ನ ನೀಡಿದ್ದಾರೆ ಅನ್ನೋದನ್ನ ಇಲ್ಲಿ ತಿಳಿಸ್ಕೊಡ್ತಿದ್ದಾರೆ. ಯಾವ ಶ್ಲೋಕ ಮೂಲಕ ತಿಳಿಸಿದ್ದಾರೆ ಅಂದ್ರೆ ಆಸಾಂತು ಇತ್ಯಾದಿ. ಆಸಾಂತು ಕಲ್ವೇಷಣಾನಾಂ ಈ ಶ್ಲೋಕದ ಮೂಲಕ ಪ್ರಾಣೇಶನದ ಮೊದಲನೆಯಾಗಿ ತಿಳಿಸಿರುವಂತ ಪ್ರಾಮುಖ್ಯತೆಯನ್ನ ಇಲ್ಲಿ ತಿಳಿಸಿದ್ದಾರೆ. ತ್ರಯಾಣಾಂ ವದ್ವೇ ದ್ವೇ ಪೂರ್ವೋ ಭವತಃ. ಈ ಮೂರು ಏಷಣಗಳನ್ನ ಕಂಪೇರ್ ಮಾಡಿದಾಗ ಆ ಮೂರಕ್ಕೆ ಮೊದಲನೆಯದಾಗಿ ಯಾವುದು ಹೇಳಿದ್ದಾರೆ ಅದು ಪ್ರಾಣೇಶನ. ಅದರ ನಂತರ ಹೇಳಿರುವಂತದ್ದು ಧನೇಶನ. ದ್ವೇ ಪೂರ್ವ ಭವತಃ ಅವೆರಡನ್ನ ಮೊದಲನೇದಾಗಿ ಹೇಳಿದರು. ತೃತೀಯ ಸರ್ವೋತ್ತರತ್ವಾತ್ ಅಪೂರ್ವತ್ವಾತ್. ಈ ಮೂರನೇ ಏಷಣ ಯಾವುದು ಪರಲೋಕೇಶಣ ಇರುವುದು ಅಪೂರ್ವವಾಗಿರುವುದರಿಂದ ಅದನ್ನ ಸರ್ವೋತ್ತರತ್ವಾತ್, ಅದನ್ನ ನಾವು ಕೊನೆಯದಾಗಿ ಪರಲೋಕೇಶಣವನ್ನ ಸಾಧಿಸ್ಲಿಕ್ಕೆ ಸಾಧ್ಯ ಆಗಿರೋದ್ರಿಂದ ಅದನ್ನ ಕೊನೆಯದಾಗಿ ಸೂಚಿಸಿದ್ದಾರೆ. ತೇನ ದ್ವಯೋಃ ತರಹ ಇತಿ ನ್ಯಾಯಾತ್ ಪೂರ್ವಸ್ತರಃ ಪ್ರಾಣೇಶನಃ ಸಾಧುಸ್ತರಃ ಪ್ರಯೋಗಃ. ಆದ್ರಿಂದ ಇಲ್ಲಿ ದ್ವಯೋಃ ಸ್ತರಃ ತರತಮ ಭಾವದ ಮೂಲಕ ತಿಳಿಸ್ಕೊಡ್ಬೇಕಾದ್ರೆ ಎರಡರ ಪ್ರಾಮುಖ್ಯತೆಯನ್ನ ಮೊದಲನೇದಾಗಿ ತಿಳಿಸ್ಬಿಟ್ಟು ನಂತರ ಸರ್ವೋತ್ತರವಾಗಿ, ನಂತರ ಉತ್ತರೋತ್ತರ ಕಾಲದಲ್ಲಿ ನಾವು ಏನು ಸಾಧಿಸ್ಕೊಳ್ಳೋದಕ್ಕೆ ಬೇಕು ಅದನ್ನ ಕೊನೆಯದಾಗಿ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಅನ್ನೋದು ಆಚಾರ್ಯರ ಅಭಿಪ್ರಾಯ. ಹಾಗೆ ಎರಡರಲ್ಲೂ ಈಗ ಪ್ರಾಣೇಶನ ಧನೇಶನದಲ್ಲಿ ಯಾವುದು ಪ್ರಾಮುಖ್ಯತೆ ಹೊಂದಿದೆ ಎಂದಾಗ ಪ್ರಾಣೇಶದ ಪ್ರಾಮುಖ್ಯತೆ ಇರುತ್ತೆ. ಆದ್ರಿಂದ ಅವೆರಡರಲ್ಲಿ ಪ್ರಾಣೇಶನವನ್ನ ಮೊದಲನೇದಾಗಿ ಆಚಾರ್ಯರು ಸೂಚಿಸಿದ್ದಾರೆ. ಪ್ರಾಣ ಶಬ್ದ ಅನ್ನೋದನ್ನ ಜೀವನ ಅನ್ನೋದು ಈ ಹಿಂದೆನೆ ಚಕ್ರಪಾಣಿ ಅವರು ವ್ಯಾಖ್ಯಾನ ಮಾಡಿದ್ದಾರೆ. ಪ್ರಾಣ ಶಬ್ದ ಜೀವಿತ ವಚನ ಏಕವಚನ ಅಂತೂ ಅಪಿ ಅಸ್ತಿ. ಇಲ್ಲಿ ಪ್ರಾಣ ಶಬ್ದ ಯಾವುದನ್ನ ಸೂಚಿಸುತ್ತೆ ಅಂತಂದ್ರೆ ಜೀವಿತ ವಚನವನ್ನ ಸೂಚಿಸುತ್ತೆ. ಅದು ಹಾಗೇನೆ ಏಕವಚನದಲ್ಲಿ ಸೂಚಿಸೋದ್ರಿಂದ ಅದು ಆ ಮೀನಿಂಗ್ ಅನ್ನ ತಗೊಳ್ಲಿಕ್ಕೆ ನಮ್ಗೆ ಇಲ್ಲಿ ಸರಿ ಆಗತ್ತೆ ಅನ್ನೋದು ಅಭಿಪ್ರಾಯ. ಯದುಕ್ತಂ ದಶೈವ ಆಯತನ ಮಾಹು ಪ್ರಾಣೋ ಯೇಷಾಂ ಪ್ರತಿಷ್ಠಿತ. ನಮ್ಗೆ ಆಲ್ರೆಡಿ ಇದ್ರ ಬಗ್ಗೆ ವಿವರಣೆಯನ್ನ ಆಚಾರ್ಯರು 30ನೇ ಅಧ್ಯಾಯದಲ್ಲಿ ದಶಪ್ರಾಣಾಯತನಿ ಅಧ್ಯಾಯದಲ್ಲಿ ತಿಳಿಸ್ಕೊಡ್ತಾರೆ. 4 ಸ್ಥಾನಗಳಲ್ಲಿ ಪ್ರಾಣಗಳು ಪ್ರತಿಷ್ಠಿತಿಯಾಗಿರತ್ತೆ. ಅಲ್ಲಿ ನಮ್ಗೆ ಆಚಾರ್ಯರು 10 ಸ್ಥಾನಗಳಲ್ಲಿ ಪ್ರಾಣ ಪ್ರತಿಷ್ಠತೆ ಆಗಿರುತ್ತೆ ದಶ ಪ್ರಾಣಾಯತನ. ಅಲ್ಲಿ ಎಲ್ಲೆಲ್ಲಿ ಇರುತ್ತೆ ಅನ್ನೋದು ಡೀಟೇಲ್ ಆಗಿ ಅಲ್ಲಿ ನಮ್ಗೆ ಆಚಾರ್ಯರು ತಿಳಿಸ್ಕೊಟ್ಟಿದ್ದಾರೆ. ತೇನ ಪ್ರತ್ಯವಮರ್ಶಕಂ ತಸ್ಯ ಇತಿ ಪದಂ ಏಕವಚನೇನ ಯುಕ್ತಮೇವ. ಅದರಿಂದ ಪ್ರಾಣ ಪ್ರತ್ಯವಮರ್ಶಕಂ ತಸ್ಯ ಇತಿ ಪದಂ ಏಕವಚನೇನ ಯುಕ್ತಮೇವ. ತಸ್ಯ ಅನುಪಾಲನ ಇಲ್ಲಿ ಹೇಳಿರುವಂತ ಈ ಶ್ಲೋಕದಲ್ಲಿ
ತಸ್ಯ ಅನುಪಾಲನ ಮರದು ಏಕವಚನದಲ್ಲಿ ಮತ್ತೆ ಸೂಚಿಸಿದ್ದು ಯಾಕೆ ಅಂದ್ರೆ ಇಲ್ಲಿ ತಸ್ಯ ಅನುಪಾಲನ ಅನ್ನೋದು ಪ್ರಾಣಕ್ಕೆ ಸೂಚನೆ ಆಗಿರೋದ್ರಿಂದ ಏಕವಚನದಲ್ಲಿ ಇಲ್ಲಿ ಆಚಾರ್ಯರು ತಿಳಿಸ್ಕೊಡ್ತಿದ್ದಾರೆ, ಯುಕ್ತಿಯರ್ಥವಾಗಿಯೇ ಸೂಚಿಸಿದ್ದಾರೆ ಅನ್ನೋದು ಅಭಿಪ್ರಾಯ ಆಗಿರುತ್ತೆ. ವಿಕಾರಾನ್ ಪ್ರಶಮಯತಿ ಇತಿ ವಿಕಾರ ಪ್ರಶಮನಂ ಚಿಕಿತ್ಸಾ, ಇಲ್ಲಿ ಆತರಸ್ಯ ವಿಕಾರ ಪ್ರಶಮನ ಅಂತ ಹೇಳಿದ್ದಾರೆ. ವಿಕಾರಾನ್ ಪ್ರಶಮಯತಿ ಇತಿ ವಿಕಾರ ಪ್ರಶಮನ. ವಿಕಾರ ಪ್ರಶಮನ ಅಂದ್ರೆ ಏನು? ವಿಕಾರಗಳನ್ನ ಪ್ರಶಮನ ಮಾಡುವುದು ವಿಕಾರ ಪ್ರಶಮನ. ಯಾವ್ದ್ರಿಂದ ಪ್ರಶಮನ ಆಗುತ್ತೆ, ಯಾವ್ದನ್ನ ಸೂಚಿಸುತ್ತೆ ಅಂದ್ರೆ ಇಲ್ಲಿ ಚಿಕಿತ್ಸಾನ ಸೂಚಿಸುತ್ತೆ. ತಸ್ಮಿನ್ ಅಪ್ರಮಾದ ಅವಧಾನೇನ ಅನುಷ್ಠಾನ. ಇಲ್ಲಿ ಯಾಕೆ ಅಪ್ರಮಾದ ಅನ್ನೋ ಒಂದು ಶಬ್ದವನ್ನ ಇಲ್ಲಿ ಸೂಚಿಸಿದ್ದಾರೆ ಅಂದ್ರೆ ಅವಧಾನೇನ ಅನುಷ್ಠಾನ. ಇಲ್ಲಿ ಅನುಷ್ಠಾನ ನಾವು ಮಾಡ್ಬೇಕಾಗಿರೋದು ಚಿಕಿತ್ಸವನ್ನ ಅವಧಾನದಿಂದ ಅನುಷ್ಠಾನ ಮಾಡ್ಬೇಕು ಅಂತ ಸೂಚಿಸೋದಕ್ಕೋಸ್ಕರ ಇಲ್ಲಿ ಅಪ್ರಮಾದ ಅನ್ನೋ ಶಬ್ದವನ್ನ ಇಲ್ಲಿ ಹಾಕಿದ್ದಾರೆ. ವಕ್ಷತೆ ಚ ಇತಿ ನಿಖಿಲೇನ ಶಾಸ್ತ್ರೇಣ. ಇಲ್ಲಿ ಆಚಾರ್ಯರು ಏನ್ ಹೇಳಿದ್ರು ಅಂದ್ರೆ ಸ್ವಸ್ಥಸ್ಯ ಸ್ವಸ್ಥ ವೃತ್ತಿ ಅನುವೃತ್ತಿಗೆ ಆಕರಸ್ಯ ವಿಕಾರ ಪ್ರಶಮನೆ ಅಪ್ರಮಾದ. ಈ ಚಿಕಿತ್ಸಾ ವಿಷಯವಾಗಿರ್ಬೋದು, ಸ್ವಸ್ಥ ವೃತ್ತ ವಿಷಯಗಳಾಗಿರ್ಬೋದು, ಇದೆಲ್ಲ ತಿಳಿಸ್ಕೊಡ್ಬೇಕಾದ್ರೆ ಆಚಾರ್ಯರು ತದುಕ್ತಂ ವಕ್ಷತೆ ಹೆಚ್ಚ ಅಂತ ಹೇಳಿದ್ರು. ವಕ್ಷತೆ ಹೆಚ್ಚ ಎಂಬ ಶಬ್ದವನ್ನ ಇಲ್ಲಿ ಯಾಕೆ ತಿಳಿಸ್ಕೊಟ್ಟಿದ್ದಾರೆ ಅಂದ್ರೆ ಸಂಪೂರ್ಣ ಶಾಸ್ತ್ರಗಳ ಇದರ ವಿವರಣೆಗಳನ್ನ ನಾವು ಕಾಣಿಸ್ಬೋದು. ಸ್ವಸ್ಥ ವೃತ್ತಿ ಪರಿಪಾಲನೆ ಹೇಗೆ ಪ್ರಾಣ ಪಡ್ಕೋಬಹುದು, ಹಾಗೇನೆ ಚಿಕಿತ್ಸಾದಿಂದ ಪ್ರಾಣ ಪರಿಪಾಲನೆ ಹೇಗಾಗತ್ತೆ ಅನ್ನೋದನ್ನ ಪೂರ್ತಿ ಶಾಸ್ತ್ರದಲ್ಲೂ ನಮಗೆ ಸಿಗುತ್ತೆ ಅನ್ನೋದು ಆಚಾರ್ಯರ ಅಭಿಪ್ರಾಯ. ಪ್ರಾಣ ಪರಿಪಾಲನಾದಿತಿ ಪ್ರಾಣ ಅನುಪಾಲನ ಸಾಧನ. ಪ್ರಾಣ ಪರಿಪಾಲನ ಅಂದ್ರೆ ಏನು ಅಂದ್ರೆ ಯಾವ ಸಾಧನಗಳಿಂದ ಪ್ರಾಣವನ್ನ ಪಾಲನೆ ಮಾಡ್ಕೋಬಹುದು ಅನ್ನೋದು ಪ್ರಾಣ ಪರಿಪಾಲನೆ. ಇಲ್ಲಿ ತೇನ ಪ್ರಾಣಾನುಪಾಲನ ದೀರ್ಘ ದ್ವಯೋರರ್ಥ ಭೇದಾತ್ ಸಾಧ್ಯ ಸಾಧನ ಭಾವೋ ನಾಸ್ತಿ ಇತಿ ಯಥೋಚ್ಯತೆ ತನ್ನಿರಸ ಭವತಿ. ಹೀಗೆ ಹೇಳೋದ್ರಿಂದ ನಾವು ಏನನ್ನ ಅರ್ಥ ಮಾಡ್ಕೋಬಹುದು ಅಂದ್ರೆ ತೇನ ಪ್ರಾಣ ಅನುಪಾಲನೆ ಮಾಡೋದ್ರಿಂದ ದೀರ್ಘಾಯುಷ್ವಾಯುರ್ ಅರ್ಥಭೇದಾತ್ ಸಾಧ್ಯ ಸಾಧನ ಭಾವೋ. ದೀರ್ಘಾಯುನ ಅಭೇದವನ್ನ ಸೂಚನೆ ಆಗುತ್ತೆ ಅನ್ನೋದ್ರಿಂದ ಇಲ್ಲಿ ಪ್ರಾಣಾನುಪಾಲನ ಅನ್ನೋದನ್ನ ಇಲ್ಲಿ ಆಚಾರ್ಯರು ಸೂಚಿಸಿದ್ದಾರೆ. ಸಾಧ್ಯ ಮತ್ತು ಸಾಧನ ಭಾವವು ನಾಸ್ತಿ ಇತಿ. ಸಾಧ್ಯ ಅಂತಂದ್ರೆ ಇಲ್ಲಿ ನಮ್ಗೆ ಯಾವುದು ದೀರ್ಘಾಯುವನ್ನ ಪಡೆದುಕೊಳ್ಳುವಂತದ್ದು ಇಲ್ಲಿ ಸಾಧ್ಯ. ಸಾಧ್ಯ. ಸಾಧನ ಅಂತ ಏನಂದ್ರೆ ಇಲ್ಲಿ ಪ್ರಾಣ ಅನುಪಾಲನ ಇರುವಂತಕ್ಕೆ ಹೇಳಿರುವಂತಹ ಸ್ವಸ್ಥವೃತ್ತಿ ಇರ್ಬೋದು, ಚಿಕಿತ್ಸಾ ಇರ್ಬೋದು, ಅವು ಸಾಧನಗಳು. ಅವುಗಳ ಸಾಧ್ಯ ಸಾಧನ ಅಭಾವೋ ನಾಸ್ತಿ ಇತಿ ಯಚ್ಚ ಉಚ್ಯತೆ ತನ್ನಿರಾಸಂ ಭವತೆ. ಅಲ್ಲಿ ಭಾವಗಳು ಇಲ್ಲದೆ ಇರುವುದನ್ನ ನಿರಾಸ ಮಾಡ್ಲಿಕ್ಕೋಸ್ಕರ ಇಲ್ಲಿ ಆಚಾರ್ಯರು ಪ್ರಾಣ ಅನುಪಾಲನ ಎಂಬ ಶಬ್ದವನ್ನ ಇಲ್ಲಿ ಆಚಾರ್ಯರು ಸೂಚಿಸಿದ್ದಾರೆ. ಪ್ರಥಮ ಇತಿ ಪ್ರಾಧಾನ್ಯಾತ್ ಪ್ರಾಣೇಶನ. ಇಲ್ಲಿ ಆಚಾರ್ಯರು ಮೂಲ ಶ್ಲೋಕದಲ್ಲಿ ಪ್ರಥಮೇಶನ ಅಂತ ಹೇಳಿದ್ರು. ಪ್ರಥಮೇಶನ ಅಂತ ಯಾಕೆ ಹೇಳಿದ್ದಾರೆ ಅಂತಂದ್ರೆ ಪ್ರಾಧಾನ್ಯವಾಗಿ ಪ್ರಾಣೇಶನವನ್ನ ಪ್ರಥಮವಾಗಿ ಸೂಚಿಸಿದ್ದಾರೆ ಅಂತ ತಿಳಿಸ್ಲಿಕ್ಕೋಸ್ಕರ ಇಲ್ಲಿ ಪ್ರಥಮೇಶನ ಅಂತ ತಿಳಿಸಿದ್ರು. ಇದಿಷ್ಟು ಕೂಡ ಮೊದಲನೇ ಏಶನ ಪ್ರಾಣೇಶನದ ವಿವರಣೆಯಾಗಿದೆ. ಇದರ ನಂತರ ನಮಗೆ ತಿಳಿಸ್ಕೊಡ್ತಾ ಇರುವಂತದ್ದು ದ್ವಿತೀಯ ಎರಡನೇ ಏಶನ ಆಗಿರುವಂತ ಧನೇಶನ. ಮೂಲ ಶ್ಲೋಕವನ್ನ ನೋಡೋದಾದ್ರೆ ಎರಡನೇ ಏಷಣದ್ದು ಅಥ ದ್ವಿತೀಯೋ ಧನೇಶನ ಆಪದ್ಯತೆ. ಎರಡನೇ ಏಷಣಗಳು ಯಾವುದು ಅಂತಂದ್ರೆ ಧನೇಶನ. ಇಲ್ಲಿ ಪ್ರಾಣೇಭ್ಯೋ ಹಿ ಅನಂತರಂ ಧನಮೇವ ಪರಿಯಷ್ಟವ್ಯಂ ಭವತಿ ಇದೆ. ಯಾಕೆಂದ್ರೆ ಪ್ರಾಣವನ್ನ ಪಡೆದುಕೊಂಡ ನಂತರ ಧನವನ್ನೇ ಅನ್ವೇಷಣ ಮಾಡ್ಕೊಬೇಕು ಅನ್ನೋದು ಇಲ್ಲಿ ಸೂಚಿಸುತ್ತೆ ಈ ಒಂದು ಕ್ರಮದ ಪ್ರಕಾರ. ನಹಿ ಅಥವಾ ಪಾಪಾತ್ ಪಾಪಿಯೋ ಅಸ್ತಿ ಯದ್ ಅನುಪಕರಣಸ್ಯ ದೀರ್ಘಮಾಯು. ಯಾವುದೇ ಒಬ್ಬ ಪುರುಷನಿಗೆ ದೀರ್ಘಾಯು ಇದೆ, ಆದ್ರೆ ಉಪಕರಣ ಇಲ್ಲದೆ ಇದ್ರೆ ಅವನಷ್ಟು ಪಾಪ ಮಾಡಿರೋದ್ರಲ್ಲಿ ಹೆಚ್ಚು ಪಾಪಿಯಾಗಿ ಕಾಣಿಸ್ಕೊಳ್ಳೋದು ಅವನು. ಆಯು ಇದೆ, ಉಪಕರಣ ಇಲ್ಲ. ಆದ್ರಿಂದ ಎರಡನೆಯದಾಗಿ ಪ್ರಾಣದ ನಂತರ ಆಚಾರ್ಯ ತಿಳಿಸ್ಕೊಡ್ತಿರುವಂತದ್ದು ಧನೇಶನವನ್ನ ತಿಳಿಸ್ತಿದ್ದಾರೆ. ತಸ್ಮಾತ್ ಉಪಕರಣಾನಿ ಪರಿಯೇಷ್ಟಂ ಯಥೇತಃ. ಆ ಉಪಕರಣಗಳನ್ನ ಎರಡನೇದಾಗಿ ಹುಡುಕ್ಬೇಕು. ಹಾಗಿದ್ರೆ ಅದಕ್ಕೇನ್ ಬೇಕು? ದನ ಬೇಕು. ಅದಕ್ಕೇನು ಉಪಕರಣ ಅಂದ್ರೆ ಏನಿಲ್ಲಿ? ದನ. ಯಾವುದು ಆಹಾರ ಇರ್ಬೋದು, ಯಾವುದೇ ಒಂದು ಪಡೆದುಕೊಳ್ಳೋದಕ್ಕೋಸ್ಕರ ಅರ್ಥವಾಗಿ ನಮಗ್ ಬೇಕಾಗಿರೋದು ದನ. ಅದನ್ನ ಎರಡನೆಯದಾಗಿ ಇಲ್ಲಿ ಸೂಚಿಸಿದ್ದಾರೆ. ತತ್ರ ಉಪಕರಣಯೋಹ ಉಪಾಯಂ ಅನುವ್ಯಾಖ್ಯಾಸ್ಯಾಮಃ. ಈ ದನಕ್ಕೆ
ಬೇಕಾಗಿರುವಂತ ದನ ಅಂದ್ರೆ ಇದ್ರ ಉಪಕರಣಕ್ಕೆ ಬೇಕಾಗಿರುವಂತಹ ಯಾವುದೆಲ್ಲ ಉಪಾಯ ಅನ್ನೋದನ್ನ ಈ ಮುಂದೆ ಆಚಾರ್ಯರು ತಿಳಿಸ್ಕೊಡ್ತಿದ್ದಾರೆ. ತದ್ಯತ ಕೃಷಿ ಪಾಲ್ಯ ವಾಣಿಜ್ಯ ರಾಜೋಪಸೇವನಾದಿ ಯಾವುದೆಲ್ಲ ಒಂದು ಕ್ರಮವನ್ನ ಇಲ್ಲಿ ತಿಳಿಸ್ಕೊಡ್ತಿದ್ದಾರೆ ದನವನ್ನ ಪಡಿಲಿಕ್ಕೆ ಅಂತಂದ್ರೆ ಕೃಷಿ ಅಗ್ರಿಕಲ್ಚರ್ ಅಥವಾ ಫಾರ್ಮಿಂಗ್ ಇರ್ಬೋದು, ಪಶುಪಾಲನ ರೇರಿಂಗ್ ಆಫ್ ದಿ ಎನಿಮಲ್ ಅಥವಾ ಯಾವುದೇ ಒಂದು ಪ್ರಾಣಿಯನ್ನ ಸಾಕುವಿಕೆ ಇರ್ಬೋದು. ವಾಣಿಜ್ಯ ಅಂತಂದ್ರೆ ವ್ಯಾಪಾರವನ್ನ ಇಲ್ಲಿ ಸೂಚಿಸ್ತಾ ಇದ್ದಾರೆ. ರಾಜೋಪಸೇವ ಯಾವುದೇ ಒಂದು ರಾಜರ ಆಸ್ಥಾನದಲ್ಲಿ ಅಥವಾ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಮಾಡಿರುವಂತ ಕೆಲಸಗಳನ್ನಿರ್ಬೋದು, ಅದನ್ನ ನಾವು ಇಲ್ಲಿ ಆಚಾರ್ಯರು ಈ ಒಂದು ಉಪಾಯಗಳ ಮೂಲಕನೇ ದನವನ್ನ ಪಡ್ಕೋಬೇಕು. ಸೇವಾದಿನಿ ಇದಲ್ದೇನೆ ಬೇರೆ ಕೆಲಸಗಳು ಆಗಿರ್ಬೋದು. ಯಾವ ರೀತಿಯ ಕೆಲಸಗಳನ್ನ ನಾವು ವೃತ್ತಿಯಾಗಿ ತಗೊಬೇಕು ಅಂತಂದ್ರೆ ಯಾನಿಚ ಅನ್ಯಾನಿ ಅಪಿ, ಯಾವುದೇ ಇದೇ ರೀತಿಯಾದ ಬೇರೆ ಕೆಲಸಗಳಾಗಿರ್ಬೋದು. ಸತಾಂ ಅವಿಗರ್ಹಿತಾನೆ, ಆದ್ರೆ ಅದು ಸತ್ ಅಥವಾ ಒಳ್ಳೆಯ ಕೆಲಸ ಆಗಿರ್ಬೇಕು. ಅವಿಗರ್ಹಿತಾನೆ ಅದು ಕೆಟ್ಟ ಕೆಲಸಗಳಾಗಿರ್ಬೋದು ಅಥವಾ ಸಜ್ಜನರಿಂದ ದೂಷಿಸಲ್ಪಡುವಂತಹ ಕೆಲಸಗಳು ಆಗಿರ್ಬಾರ್ದು. ಅಂತಹ ಕರ್ಮಗಳನ್ನ ನಾವು ವೃತ್ತಿಯಾಗಿ ತಗೊಬೇಕು. ಹಾಗೇನೆ ವೃತ್ತಿ ಪುಸ್ತಿಕರಾಣಿ. ಸೊ ಯಾವುದೇ ಒಂದು ನಾವು ಪ್ರೊಫೆಷನ್ ಅಂತ ತಗೋತೀವಿ ಅಥವಾ ಕೆಲಸವನ್ನ ಮಾಡ್ತೀವಿ, ಅದು ಪುಷ್ಟಿಕರಾಣಿ ನಮ್ಮ ನಿತ್ಯದ ಅಥವಾ ದಿನದ ನೀಡನ್ನ ಫುಲ್ಫಿಲ್ ಮಾಡುವುದಕ್ಕೆ ಅದು ಸಹಾಯಕ ಆಗಿರ್ಬೇಕು. ವೃತ್ತಿ ಪುಷ್ಟಿಕರಾಣಿ ಆಗಿರ್ಬೇಕು. ಅಂತಹ ಒಂದು ನಾವು ಕೆಲಸವನ್ನ ಮಾಡ್ಬೇಕು. ವಿದ್ಯಾ ತಾನ್ಯಾರಭೇದ ಕರ್ತುಂ, ಯಾವುದು ಕೆಲಸ ಮಾಡುವಂತವನು ವಿದ್ಯಾ ತಾನ್ಯಾರಭೇದ, ಆ ಒಂದು ಜ್ಞಾನದ ಮೂಲಕ ಅವನು ಕೆಲಸವನ್ನ ಹುಡ್ಕೊಳ್ಬೇಕಾಗತ್ತೆ, ಧನವನ್ನ ಅಥವಾ ಉಪಕರಣವನ್ನ ಪಡೆದುಕೊಳ್ಳೋದಕ್ಕೋಸ್ಕರ. ತಥಾ ಕುರುವನ್ ದೀರ್ಘ ಜೀವಿತ್ಯಂ ಅವಮತಃ ಪುರುಷೋ ಭವತಿ. ಈ ರೀತಿಯಾಗಿ ನಾವು ಮಾಡೋದ್ರಿಂದ ಅಂದ್ರೆ ಯಾವುದೇ ಒಂದು ಕೆಲಸಗಳನ್ನ ಇಲ್ಲಿ ಹೇಳಿರುವ ಕೆಲಸಗಳಾಗಿರ್ಬೋದು ಅಥವಾ ಬೇರೆ ಕೆಲಸಗಳು ಸತ್ ಕೆಲಸಗಳಾಗಿರ್ಬೋದು, ವೃತ್ತಿ ಪುಷ್ಟಿಕರಣ ಕರ್ಮಗಳನ್ನ ನಾವು ಮಾಡೋದ್ರಿಂದ ತಥಾ ಕುರುವನ್ ಈ ರೀತಿಯನ್ನ ಮಾಡ್ತಾ ದೀರ್ಘ ಜೀವತಿ ಅನವಮತಂ ಪುರುಷೋ ಭವತಿ, ದೀರ್ಘ ಜೀವನ ಮಾಡ್ಕೊಳ್ತಾ ಅನವಮತ ಪುರುಷೋ ಭವತಿ. ಅನವಮತ ಪುರುಷ ಅಂದ್ರೆ ಅನವಜ್ಞಾತೋ ಬಹುಮಾನ ಗೃಹೀತ, ಅಂದ್ರೆ ಸೊಸೈಟಿಯಲ್ಲಿ ಅಥವಾ ಒಂದು ಲೋಕದಲ್ಲಿ ಹೆಚ್ಚಾಗಿ ಒಂದು ಹೆಸರನ್ನ ಪಡೆದುಕೊಳ್ತಾ ಅಥವಾ ಬಹುಮಾನವನ್ನ ಪಡೆದುಕೊಳ್ತಾ ಪುರುಷನು ವೃತ್ತಿಯನ್ನ ಮಾಡ್ಬೋದು ಅನ್ನೋದು ಇಲ್ಲಿ ತಿಳಿಸ್ಕೊಡ್ತಿದ್ದಾರೆ. ಇತಿ ದ್ವಿತೀಯ ದನೇಶನ ವ್ಯಾಖ್ಯಾತ ಭವತಿ. ಈ ರೀತಿಯಾಗಿ ದನೇಶನವನ್ನ ಆಚಾರ್ಯರು ಇಲ್ಲಿ ತಿಸ್ರೇಷಣೆಯ ಅಧ್ಯಾಯದಲ್ಲಿ ತಿಳಿಸ್ಕೊಡ್ತಿದ್ದಾರೆ. ಇದಿಷ್ಟು ಕೂಡ ಎರಡನೇ ಒಂದು ದನೇಶನದ ಬಗ್ಗೆ ವಿವರಣೆಯನ್ನ ಮಾಡಿದ್ದಾರೆ. ಫಸ್ಟ್ ಇಲ್ಲಿ ಈ ಶ್ಲೋಕದಲ್ಲಿ ನಾವು ಏನ್ ನೋಡಿದ್ರು ಮೂಲ ಶ್ಲೋಕದಲ್ಲಿ ಅಂದ್ರೆ ಎರಡನೇ ಶ್ಲೋಕ ದನೇಶನ ಹೇಳ್ತಾ ಇದೀವಿ. ಯಾಕೆ ಪ್ರಾಣೇಶನದ ನಂತರ ದನೇಶನೇ ಹೇಳಿದ್ರು, ಪರಲೋಕೇಶನ ಹೇಳಿಲ್ಲ ಅಂತ ಹೇಳಿದ್ರು. ನಹಿ ಅಥ ಪಾಪಾತ್ ಪಾಪಿಯೋ ಅಷ್ಟೇ. ಯಾಕೆಂದ್ರೆ ಆಯು ಇದೆ, ದೀರ್ಘಾಯು ಇದೆ, ಆದ್ರೆ ದನ ಇಲ್ಲ, ಉಪಕರಣಗಳಿಲ್ಲ ಅಂತಂದ್ರೆ ಆ ದೀರ್ಘಾಯುವನ್ನ ನಾವು ಅನುಭವಿಸ್ಲಿಕ್ಕೆ ಅಥವಾ ದೀರ್ಘಾಯುವನ್ನ ಕ್ರಮಿಸ್ಲಿಕ್ಕೆ ಸಾಧ್ಯ ಆಗೋದ್ರಿಲ್ಲ. ಆದ್ರಿಂದ ಉಪಕರಣ ಬೇಕು. ಉಪಕರಣವನ್ನ ಮಾಡ್ಲಿಕ್ಕೆ ಏನ್ ಉಪಾಯ ಅಂತ ತಿಳಿಸ್ಕೊಟ್ರು. ಇಲ್ಲಿ ಹೇಳಿರುವ ಉಪಾಯ ಅಲ್ಲದೆ ಬೇರೆ ಅನುಕ್ತ ಉಪಾಯಗಳು ಯಾವ್ದೆಲ್ಲ ನಾವು ಇದರ ಹೆಸರಲ್ಲಿ ತಗೋಬಹುದು ಅಂತ ತಿಳಿಸ್ಕೊಟ್ರು. ಆ ಉಪಾಯಗಳನ್ನ ಅದರಿಂದ ಧನವನ್ನ ಪಡೆದುಕೊಂಡ್ರ ಮೇಲೆ ನಾವು ಯಾವ ರೀತಿ ಜೀವನ ಮಾಡ್ಕೊಬೇಕು ಅನ್ನೋದನ್ನ ಇಲ್ಲಿ ಮೂಲ ಶ್ಲೋಕದಲ್ಲಿ ತಿಳಿಸಿದ್ರು. ಇದರ ಒಂದು ಚಕ್ರಪಾಣಿಯ ಒಂದು ವಿಶ್ಲೇಷಣೆಯನ್ನ ಮುಂದಿನ ಅಧ್ಯಾಯದಲ್ಲಿ ನೋಡೋಣ. ಇನ್ನು ಪ್ರಾಣೇಶ್ ಸರ್ ಅವರು ಎಕ್ಸ್ಪ್ಲನೇಷನ್ ಮಾಡ್ತಾರೆ. ಶ್ರೀ ಗುರುಭ್ಯೋ ನಮಃ. ಸೊ ಇವತ್ತು ನಿರ್ದೇಶ ಚತುಷ್ಕದ 3ನೇ ಅಧ್ಯಾಯವಾದಂತಹ ತಿಸ್ರೇಷಣಿಯ ಅಧ್ಯಾಯವನ್ನ ಇಲ್ಲಿ ಪ್ರಾರಂಭ ಮಾಡ್ತಾ ಇದ್ದೇವೆ. ತಿಸ್ರೇಷಣಿಯ ಅಧ್ಯಾಯ ಇದು ಯಾಕೆ ಇದನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ ಅಂತ ಅದಕ್ಕೆ ಅವತರಣಿಕೆಯನ್ನ ಚಕ್ರಪಾಣಿ ಹೇಳ್ಬೇಕಾದ್ರೆ, ಪೂರ್ವಾಧ್ಯಾಯ ಚತುಷ್ಪಾದಂ ಆರೋಗ್ಯ ಕಾರಣಂ ವ್ಯವಸ್ಥಾಪಿತಂ. ಹಿಂದಿನ 2 ಅಧ್ಯಾಯಗಳಲ್ಲಿ ಕುಡ್ಡಾಕ ಚತುಷ್ಪಾದ ಮತ್ತು ಮಹಾ ಚತುಷ್ಪಾದ ಅಧ್ಯಾಯಗಳಲ್ಲಿ ಆರೋಗ್ಯಕ್ಕೆ ಏನು ಕಾರಣ ಅಥವಾ ಆರೋಗ್ಯದ ಸಾಧನಕ್ಕೋಸ್ಕರ ನಾವು ಏನೆಲ್ಲ ಮಾಡ್ಬೇಕು, ಚಿಕಿತ್ಸಾ ಚತುಷ್ಪಾದ ಸಂಪತ್ತಿಯಿಂದ
ಆರೋಗ್ಯ ಯಾವ ರೀತಿಯಾಗಿ ಅನುಷ್ಠಾನಗೊಳ್ಳಲ್ಪಡುತ್ತೆ, ಪ್ರಾಣದ ಪರಿಪಾಲನೆ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ. ಮತ್ತು ಧನಾರ್ಜನ ಸಾಧನಂ ತಥಾ ಧರ್ಮಾರ್ಜನ ಸಾಧನಂ ತದ್ ಇಹ ಏಷಣಾತ್ರಯ ರೂಪಂ ಅಭಿಧೀಯತೆ ಇತ್ಯನಂತರಂ ತಿಸ್ರೈಷಣೀಯ ಅಭಿಧೀಯತೆ. ಸೊ ಅಲ್ಲಿ ಪ್ರಾಣವನ್ನ ಪರಿಪಾಲನೆ ಮಾಡುವುದನ್ನ ಹೇಳಿದ್ರು. ಈ ತಿಸ್ರೈಷಣೀಯ ಅಂತಂದಾಗ 3 ಏಷಣಗಳನ್ನ ಹೇಳಿದ್ರು. ಪ್ರಾಣೈಷಣ, ಧನೈಷಣ, ಪರಲೋಕೈಷಣ ಅಂತ 3 ಹೇಳಿದ್ರು. ಆ ಪ್ರಾಣೇಷಣಕ್ಕೆ ಏನೆಲ್ಲ ಮಾಡಬೇಕು ಅನ್ನೋದನ್ನ ಹಿಂದಿನ 2 ಅಧ್ಯಾಯಗಳಲ್ಲಿ ಹೇಳಿದ್ದಾರೆ. ಏನೋ ಚಿಕಿತ್ಸಾ ಚತುಷ್ಪಾದಗಳಿಂದ ಏನೋ ನಾವೊಂದು ಚಿಕಿತ್ಸೆ ಮಾಡ್ತೀವೋ ಅದರಿಂದ ಏನಾಗುತ್ತೆ, ಪ್ರಾಣೈಷಣ ಆಗ್ತದೆ ಅಂತ ಒಂದು. ಇನ್ನೊಂದು, ಈ ಅದಕ್ಕೂ ಹಿಂದೆ ನಮಗೆ ಸ್ವಾಸ್ಥ್ಯ ಚತುಷ್ಕದಲ್ಲಿ ಹೇಳಿದಂತಹ ದಿನಚರ್ಯ, ಋತುಚರ್ಯ, ಸದ್ವೃತ್ತದ ಅನುಷ್ಠಾನದಿಂದಲೂ ಕೂಡ ನಮ್ಗೆ ಏನಾಗುತ್ತೆ, ಪ್ರಾಣದ ಪರಿಪಾಲನೆ ಆಗ್ತದೆ. ಹಾಗಾಗಿ ಒಟ್ಟು ಪ್ರಾಣದ ಪರಿಪಾಲನೆಯನ್ನ ಯಾವ ರೀತಿಯಾಗಿ ಮಾಡಬಹುದು ಅದನ್ನೆಲ್ಲ ಇಲ್ಲಿ ಹಿಂದೆ ಹೇಳಿದ್ದಾರೆ. ಮತ್ತೆ ಮುಂದಿನ ಅಧ್ಯಾಯಗಳಲ್ಲಿ ಚಿಕಿತ್ಸಾ ಸ್ಥಾನದಲ್ಲಾಗ್ಬೋದು, ಅದರಲ್ಲೆಲ್ಲ ಏನು ಚಿಕಿತ್ಸೆ ಯಾವ ರೀತಿಯಾಗಿ ಮಾಡಬೇಕು ಅಂತ ಮುಂದೆ ಅದನ್ನು ಕೂಡ ಹೇಳುವವರಿದ್ದಾರೆ. ಹಾಗಾಗಿ ಈ ಪ್ರಾಣೈಷಣ ಬಗ್ಗೆ ವಿಸ್ತಾರವಾಗಿ ಹೇಳ್ದಂಗಾಯ್ತು. ಈ ಒಂದು ಅಧ್ಯಾಯದಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಪ್ರಾಣೈಷಣ, ಧನೈಷಣ ಮತ್ತು ಧನಾರ್ಜನ ಸಾಧನ ಮತ್ತು ಧರ್ಮಾರ್ಜನ ಸಾಧನ. ಒಟ್ಟು 3 ಏಷಣಗಳನ್ನ ಇಲ್ಲಿ ತಿಳಿಸ್ಕೊಡುವಂತವರಾಗಿದ್ದಾರೆ. ಆದ್ದರಿಂದಾಗಿ ತಿಸ್ರೈಷಣಿ ಅನ್ನುವಂತಹ ಈ ಅಧ್ಯಾಯವನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ. ಇಲ್ಲಿ ಏಷಣ ಶಬ್ದಕ್ಕೆ ಏನರ್ಥ ಅಂತಂದ್ರೆ, ಇಷು ಇಚ್ಛಾಯಾಮ್ ಅನ್ನುವಂತಹ ಒಂದು ಧಾತುವಿನಿಂದ ನಿಷ್ಪನ್ನವಾದಂತಹ ಶಬ್ದ ಇದು ಏಷಣ ಅಂತನ್ನುವಂಥದ್ದು. ಇದಕ್ಕೆ ಮತ್ವರ್ಥೀಯವಾದಂತಹ ಛ ಪ್ರತ್ಯಯ ಬಂದಿದೆ. ಮತ್ತು ಅದರ ಸಿದ್ಧಿ ಯಾವ ರೀತಿಯಾಗಿ ಮಾಡಬೇಕು ಅಂತ ಅಲ್ಲಿ ಇದು ಮಾಡಿದ್ದಾರೆ. ಯಾಕಂದ್ರೆ ತಿಸ್ರೈಷಣ ಅಂತಂದಾಗ ತಿಸ್ರೈಷಣೀಯ ಅನ್ನುವಂತಹ ಅಲ್ಲಿ ಇದು ಬರೋದಿಲ್ಲ, ಏನು ಶಬ್ದ ಪ್ರಯೋಗ ಬರೋದಿಲ್ಲ. ಏಷಣ ಅಂತಂದ್ರೆ ಬರೀ ತಿಸ್ರೇಷಣ ಅಧ್ಯಾಯ ವ್ಯಾಖ್ಯಾಸ್ಯಾಮ ಅಂತ ಆಗ್ಬೇಕಾಗಿತ್ತು. ತಿಸ್ರೈಷಣೀಯ ಅಂತ ಯಾಕೆ ಮಾಡಿದ್ರು, ಈ ಪ್ರತ್ಯಯ ಯಾಕೆ ಮಾಡಿದ್ರು ಅಂತ ಹೇಳಿಕೆ ಅಲ್ಲಿ ಯಲೋಪ ಅಸಿದ್ಧಿಯಾಗಿ ಸಂಹಿತಾದಿಂದ ತಿಸ್ರೈಷಣಿ ಅನ್ನುವಂತಹ ಒಂದು ಸಂಜ್ಞೆ ಬರ್ತದೆ ಅಂತ ಅಲ್ಲಿ ವ್ಯಾಕರಣಕ್ಕೆ ಅನುಗುಣವಾಗಿ ಅದರ ರೂಪಸಿದ್ಧಿಯನ್ನ ಹೇಳಿದ್ರು. ಒಟ್ಟು ತಿಸ್ರೈಷಣೀಯ ಅಧ್ಯಾಯವನ್ನ ಇಲ್ಲಿ ಯಾವ ರೀತಿಯ ಯಾವ್ದಕ್ಕೋಸ್ಕರ ಪ್ರಾರಂಭ ಮಾಡಿದ್ದಾರೆ ಮತ್ತು ಅದರ ತಿಸ್ರೈಷಣೀಯ ಶಬ್ದದ ನಿಷ್ಪತ್ತಿಯನ್ನ ಇಲ್ಲಿ ತಿಳಿಸಿಕೊಟ್ರು. ಇನ್ನ ಇಹ ಖಲು ಪುರುಷೇಣ ಅನುಪಹತ ಸತ್ವಬುದ್ಧಿ ಪೌರುಷ ಪರಾಕ್ರಮೇಣ ಹಿತಂ ಇಹ ಚ ಆಮುಷ್ಮಿಂಶ್ಚ ಲೋಕೆ ಸಮನುಪಶ್ಯತ ತಿಸ್ರ ಏಷಣಾಃ ಪರ್ಯೇಷ್ಟವ್ಯ ಭವಂತಿ ಯಥಾ ಪ್ರಾಣೇಷಣ, ಧನೇಷಣ, ಪರಲೋಕೇಷಣ ಇತಿ. ಇಲ್ಲಿ ಯಾವ ಪುರುಷ ಅನುಪಹತ ಸತ್ವ ಬುದ್ಧಿ ಪೌರುಷ ಪರಾಕ್ರಮ, ಯಾರಲ್ಲಿ ಸತ್ವ ಬುದ್ಧಿ ಪೌರುಷ ಮತ್ತು ಪರಾಕ್ರಮಗಳು ಸಂಪೂರ್ಣವಾಗಿವೆ, ಅವನು ಏನ್ ಮಾಡ್ತಾನೆ, ಹಿತಂ ಇಹ ಚ ಆಮುಷ್ಮಿಂಶ್ಚ, ಅವನು ಇಹದಲ್ಲೂ ಹಿತಕರವಾದಂತಹದ್ದು ಮತ್ತು ಪರಲೋಕಕ್ಕೂ ಇವನು ಹೋದಾಗ ಅಲ್ಲಿ ಹಿತವನ್ನು ಉಂಟು ಮಾಡತಕ್ಕಂತಹ ಕರ್ಮಗಳನ್ನ, 3 ವಿಧವಾದಂತಹ ಬಯಕೆಗಳನ್ನ ಹುಡುಕುವವನಾಗ್ತಾನೆ. ಯಾವ್ಯಾವ್ದದು ಅಂತಂದ್ರೆ ಪ್ರಾಣೇಷಣ, ಧನೇಷಣ ಮತ್ತು ಪರಲೋಕೇಷಣ ಅಂತ ಹೇಳಿದ್ರು. ಇಲ್ಲಿ ಇಹ ಅನ್ನುವಂತಹ ಶಬ್ದ, ಈ ನಾವು ಹಿಂದೆ ಎಲ್ಲ ಅಧ್ಯಾಯಗಳನ್ನ ನೋಡ್ತಾ ಬಂದ್ವಿ. ಇಹ ಅಂತನ್ನುವಂತಹ ಶಬ್ದ ಏನಿದೆ ಅಧಿಕಾರವನ್ನು ಹೇಳ್ಕೊಡ್ತದೆ. ಇಲ್ಲಿ ಏನ್ ಹೇಳ್ತದೆ ಅಂತ ಚಂದ್ರಪಾಣಿ ಇದಕ್ಕೆ ವಿವರಣೆ ಕೊಡ್ತಾರೆ. ಭೋಗಾರ್ಥಿ ಪುರುಷಾಧಿಕಾರೇ, ಇಲ್ಲಿ ಭೋಗವನ್ನು ಬಯಸ್ತಕ್ಕಂತಹ ಪುರುಷ ಏನಿದಾನೆ ಅವನನ್ನ ಆಧಾರವಾಗಿ ಇಟ್ಟುಕೊಂಡು ಇಲ್ಲಿ ಮಾತಾಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಮೋಕ್ಷಾರ್ಥಿಯಾದಂತಹ ಪುರುಷನಿಗೆ ಧನದ ಪ್ರಾಧಾನ್ಯ ಅಂತ ಅನ್ನೋದಿಲ್ಲ. ಅವನು ಎಲ್ಲವನ್ನ ಬಿಟ್ಟವನಾಗಿರ್ತಾನೆ, ಯಾವುದೇ ವಿಧವಾದಂತಹ ಸರ್ವಸನ್ಯಾಸ ಅಂದ್ರೆ ಎಲ್ಲವನ್ನು ಬಿಟ್ಟವನಾಗಿರ್ತಾನೆ. ಆದ್ದರಿಂದಾಗಿ ಅವನಿಗೆ ಧನೈಷಣ ಅನ್ನುವಂಥದ್ದು ಕೊಡೋದಿಲ್ಲ. ಹಾಗಾಗಿ ಇಲ್ಲಿ ಧನೈಷಣವನ್ನು ಹೇಳ್ತಿದ್ದಾರೆ ಅಂತಂದ್ರೆ ಏನರ್ಥ, ಅದು ಭೋಗಾರ್ಥಿಯಾದಂತಹ ಪುರುಷನನ್ನು ಕುರಿತು ಹೇಳ್ತಿದ್ದಾರೆ ಅಂತ ಅರ್ಥ. ಇನ್ನ ಪುರುಷೇಣ ಇತಿ ಪದಂ ಕುರ್ವನ್, ಪುರುಷ ಅನ್ನುವಂತಹ ಶಬ್ದ ಪ್ರಯೋಗ ಯಾಕೆ ಮಾಡಿದ್ರು ಅಂತಂದ್ರೆ, ಯಯೇವ ಪುರುಷ ಏಷಣಾತ್ರಯಂ ಅನ್ವಿಷತಿ ಸಯೇವ ಪುರುಷೋ ಭಣ್ಯತೆ ನಾಣ್ಯ. ಇಲ್ಲಿ ಯಾವ ಪುರುಷ ಈ 3 ವಿಧವಾದಂತಹ ಏಷಣಗಳನ್ನ ಬಯಸ್ತಾನೋ ಅವನು ಮಾತ್ರ ಇದಕ್ಕೆ ಅಧಿಕಾರಿ ಆಗ್ತಾನೆ, ಬೇರೆಯವರು ಅಧಿಕಾರಿ ಆಗೋದಿಲ್ಲ. ಯಾಕೆ ಅಂದ್ರೆ ಪಶು ತುಲ್ಯತ್ವಾದ ಇತಿ ದರ್ಶಯತಿ. ಒಂದು ಪಶುವಿಗೂ ಬೇರೆ ಈ ಪ್ರಾಣೈಷಣೂ ಬೇಡ, ಧನೈಷಣನೂ ಬೇಡ, ಪರಲೋಕೇಷಣನೂ ಬೇಡ ಅನ್ನುವಂತಹ ಒಬ್ಬ ವ್ಯಕ್ತಿ ಇದ್ದ ಅಂತಂದ್ರೆ ಅವನಿಗೂ ಒಂದು ಪಶುವಿಗೂ ಯಾವುದೇ ವಿಧವಾದಂತಹ ವ್ಯತ್ಯಾಸ ಇರೋದಿಲ್ಲ. ಅವನು ಪಶು ತುಲ್ಯನಾಗಿರ್ತಾನೆ, ಆದ್ದರಿಂದಾಗಿ ಅವನದಕ್ಕೆ ಅಧಿಕಾರಿ ಆಗೋದಿಲ್ಲ ಅನ್ನುವಂತಹ ಮಾತನ್ನ ಚಕ್ರಪಾಣಿಯಲ್ಲಿ ತಿಳಿಸ್ತಾರೆ.
ಇನ್ನ ಪೌರುಷ ಮತ್ತು ಪರಾಕ್ರಮಕ್ಕೆ ವ್ಯಾಖ್ಯಾನ ಕೊಡ್ತಾರೆ. ಪೌರುಷ ಅಂದ್ರೆ ಶಾರೀರಿಕ ಬಲ, ಪರಾಕ್ರಮ ಅಂತಂದ್ರೆ ಮಾನಸಿಕ ಬಲ ಅಂತ ತಿಳಿಸ್ಕೊಟ್ರು. ಇಲ್ಲಿ ಇಹ ಅನ್ನುವ ಶಬ್ದಕ್ಕೆ ಮುಂದೆ ಬರ್ತಕ್ಕಂತಹ ಹಿತಂ ಇಹ ಚ ಆಮುಷ್ಮಿಶ್ಚ ಅಂತ ಹೇಳಿ ಇಹ ಶಬ್ದ ಪ್ರಯೋಗ ಮಾಡಿದ್ರು. ಇಹ ಅಂತಂದಾಗ ಈ ಜನ್ಮದಲ್ಲಿ ಅಂತ ಅರ್ಥ. ಅಮುಷ್ಮಿನ್ ಇತಿ ಜನ್ಮಾಂತರೆ. ಅಮುಷ್ಮಿನ್ ಅಂತಂದ್ರೆ ಜನ್ಮಾಂತರಕ್ಕೂ ಕೂಡ ಹಿತಕರವಾದಂತಹ ಏಷಣಗಳನ್ನ ಮಾಡ್ಬೇಕು, ಇಚ್ಛೆಯನ್ನ ಮಾಡ್ಬೇಕು. ಇಷ್ಯತೆ ಅನ್ನುವಂತಹ ಶಬ್ದಕ್ಕೆ ಏನ್ ಅರ್ಥ ಅಂದ್ರೆ ಅನ್ವಿಷ್ಯತೆ. ಅದರ ಅರ್ಥ ಏನು? ಸಾಧ್ಯತೆ ಅನಯ ಇತ್ಯೇಷಣ ಅಂದ್ರೆ ಯಾವುದನ್ನ ನಾವು ಪಡೀಲಿಕ್ಕೆ ಸಾಧ್ಯವಾಗಿದೆಯೋ ಅದನ್ನ ಏಷಣ ಅನ್ನುವಂತಹ ಶಬ್ದದಿಂದ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಪ್ರಾಣ ಅಂತಂದ್ರೆ ಪ್ರಾಣ ಅಂದ್ರೆ ಜೀವಿತ, ನಮ್ಮ ಆಯುಸ್ಸನ್ನ ಪಡೀಲಿಕ್ಕೆ ಬೇಕಾದಂತಹ ಸಾಧನ. ತತ್ ಸಾಧ್ಯತೆ ದೀರ್ಘತ್ವೇನ ರೋಗ ಅನುಪಹತತ್ವೇನ ಚ ಅನಯ ಇತಿ ಪ್ರಾಣೇಷಣ. ಒಂದು ದೀರ್ಘವಾದಂತಹ ಆಯುಸ್ಸನ್ನ ಪಡೆಯಬೇಕು, ಇನ್ನೊಂದು ರೋಗರಹಿತವಾದಂತಹ ಆಯುಸ್ಸನ್ನ ಪಡಿಬೇಕು. ದೀರ್ಘವಾದಂತಹ ಆಯುಸ್ಸನ್ನು ಪಡಿಲಿಕ್ಕೆ ಯಾವುದು ನಮಗೆ ಸಹಾಯಕಾರಿ ಅಂತಂದ್ರೆ ಈ ಯಾವುದು ದಿನಚರ್ಯ, ಋತುಚರ್ಯ ಮತ್ತು ಸದ್ವೃತ್ತಗಳ ಅನುಷ್ಠಾನ, ರಸಾಯನಾದಿಗಳ ಸೇವನ, ಇವೆಲ್ಲ ಏನಿದೆ ದೀರ್ಘಾಯುಸ್ಸನ್ನು ಪಡಿಲಿಕ್ಕೆ ಒಂದು ಸಾಧನ. ಆದ್ರೆ ರಸಾಯನಗಳನ್ನು ಸೇವನೆ ಮಾಡೋದ್ರಿಂದ ದೀರ್ಘಾಯುಸ್ಸನ್ನು ಹೊಂದ್ತಾನೆ. ಈ ದಿನಚರ್ಯ, ಋತುಚರ್ಯ ಮತ್ತ ಸದ್ವೃತ್ತಗಳನ್ನ ಅನುಷ್ಠಾನದಿಂದ ಏನಾಗ್ತದೆ, ರೋಗದಿಂದ ಯಾವುದೇ ರೋಗ ರುಜಿನಗಳ ಬಾಧೆಯಿಂದ ಅವನು ಬಳಲೋದಿಲ್ಲ. ಸೊ ಈ ರೀತಿಯಾಗಿ ಅದನ್ನ ಪ್ರಾಣೈಷಣ ಅನ್ನುವಂತಹ ಶಬ್ದದಿಂದ ತಿಳಿಸ್ಕೊಡ್ತಾ ಇದ್ದಾರೆ. ಏವಂ ಧನೈಷಣ, ಇಲ್ಲಿ ಎರಡನೇದು ಧನೈಷಣವನ್ನು ಹೇಳ್ತಾ ಇದ್ದಾರೆ. ಧನೈಷಣ ಏನಾಗಿದೆ ಅಂತಂದ್ರೆ, ಈಗ ಇನ್ನೊಂದು ರೀತಿಯಾಗಿ ನಾವು ನೋಡೋದಾದ್ರೆ ಈ ಚತುರ್ವಿಧ ಪುರುಷಾರ್ಥಗಳನ್ನ ನಮ್ಮಲ್ಲಿ ಪ್ರಸಿದ್ಧವಾಗಿ ಹೇಳ್ತಾರೆ. ಯಾವುದು? ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ ಅಂತ. ಇಲ್ಲಿ 3 ಏಷಣಗಳನ್ನು ಇವ್ರು ಹೇಳ್ತಾ ಇದ್ದಾರೆ. ಸೊ ಅರ್ಥ ಅಂತಂದ್ರೆ ಅರ್ಥ್ಯತೆ ಅರ್ಥ, ಯಾವುದನ್ನು ನಾವು ಬಯಸ್ತೀವೋ ಅದನ್ನ ಅರ್ಥ ಅಂತ ಕರೀತಾರೆ. ಏಷಣಾ ಶಬ್ದಕ್ಕೂ ಅದೇ ಅರ್ಥ. ಏನೋ ಇಶು ಇಚ್ಛಾಯಾಮ್ ಅನ್ನೋದ್ರಿಂದ ಅದು ಬಯಕೆ ಅನ್ನುವಂತ ಅರ್ಥದಲ್ಲಿ ಏನೇ ಇದೆ. ಸೊ ಮತ್ತೆ ಅಲ್ಲಿ 3 ಹೇಳಿದ್ದಾರೆ, ಶಾಸ್ತ್ರದಲ್ಲಿ 4 ಹೇಳ್ತಾರೆ, ಆಯುರ್ವೇದದಲ್ಲಿ 3 ಹೇಳ್ತಿದ್ದಾರೆ ಅಂತಂದ್ರೆ ಎರಡೂ ಸಮಾನವಾದಂತಹದ್ದೇ. ಯಾವ ರೀತಿಯಾಗಿ ಅಂತಂದ್ರೆ ಇಲ್ಲಿ ಪರಲೋಕೇಷಣ ಅಂತ ಅನ್ನೋದ್ರಿಂದ ಅಲ್ಲಿ ಯಾವುದನ್ನು ನಾವು ತಗೊಳ್ಬೇಕು ಅಂತಂದ್ರೆ ಒಂದು ಧರ್ಮ ಮತ್ತು ಮೊದಲನೇದ್ದು ಯಾವುದು ಧರ್ಮವನ್ನ, ಕೊನೆಯದಾಗಿರ್ತಕ್ಕಂತಹ ಮೋಕ್ಷವನ್ನ, ಎರಡನ್ನು ಕೂಡ ಅದರಿಂದ ನಾವು ಗ್ರಹಣ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಧರ್ಮ ಇಲ್ಲದೇನೆ ಮೋಕ್ಷ ಅಂತೂ ಸಿಗೋದಿಲ್ಲ. ಹಾಗಾಗಿ ಧರ್ಮ ಪರಿಪಾಲನೆಯಿಂದ ನಮಗೆ ಮೋಕ್ಷ ಸಿಗೋದ್ರಿಂದಾಗಿ, ದೊರೀತಾ ಇರೋದ್ರಿಂದಾಗಿ ನಾವು ಈ ಯಾವುದು ಪರಲೋಕೇಷಣ ಅನ್ನುವಂತ ಶಬ್ದದಿಂದ ನಾವೇನ್ ಮಾಡ್ತೀವಿ, ಧರ್ಮ ಮತ್ತು ಪರಲೋಕ ಅಂತಂದ್ರೆ ಅಲ್ಲಿ ಮೋಕ್ಷ ಅಂತ ತೆಗೆದುಕೊಂಡಾಗ ಆ ಎರಡನ್ನ ಗ್ರಹಣ ಮಾಡ್ತೀವಿ. ಇನ್ನ ಧರ್ಮ ಮತ್ತು ಮೋಕ್ಷ ಆಯ್ತು. ಅರ್ಥ ಕಾಮಗಳನ್ನ ಇಲ್ಲಿ ಹೇಳ್ಬೇಕು. ಅರ್ಥ ಅಂತಂದ್ರೆ ಧನೈಷಣ ಶಬ್ದದಿಂದ ಅರ್ಥವನ್ನ ಹೇಳ್ತಾ ಇದ್ದಾರೆ. ಕಾಮವನ್ನ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, ಕಾಮವನ್ನ ಇಲ್ಲಿ ಮುಖತಃ ಹೇಳಲೇ ಇಲ್ಲ. ಯಾಕೆ ಹೇಳಲಿಲ್ಲ ಅನ್ನೋದಕ್ಕೆ ಚಕ್ರಪಾಣಿ ವಿವರಣೆ ಕೊಡ್ತಾರೆ. ಕಾಮೈಷಣಾತು ಪ್ರಾಣೈಷಣ ಧನೈಷಣಯೋಹೋ ಅಂತರ್ಭಾವನಿ. ಪ್ರಾಣೈಷಣ ಮತ್ತು ಧನೈಷಣ ಈ ಎರಡರ ಮಧ್ಯದಲ್ಲಿ ಏನಾಗ್ತಾ ಇದೆ ಅದನ್ನ ಅಂತರ್ಭಾವ ಮಾಡ್ಬೇಕು. ಯಾಕಂದ್ರೆ ಒಬ್ಬ ಪ್ರಾಣವನ್ನ ಏನು ಧಾರಣ ಮಾಡ್ಬೇಕು, ಪ್ರಾಣವನ್ನ ಬಯಸ್ಬೇಕು ಅಂತಂದಾಗ ಮತ್ತು ಧನವನ್ನ ಬಯಸ್ಬೇಕು ಅಂತಂದಾಗ ಈ ಧನ ಯಾವ್ದಕ್ ಬೇಕು? ನಮ್ಮ ಇಚ್ಛೆಗಳನ್ನ ಈಡೇರಿಸ್ಕೊಳ್ಳಿಕ್ಕೆ ಧನ ಬೇಕು. ಈಗ ಈ ಹಿಂದೆ ಹೇಳಿದ್ರು ಯಾವ್ದು ಮೋಕ್ಷಾರ್ಥಿ ಆದಂತಹ ಪುರುಷನಿಗೆ ಧನೈಷಣ ಯಾವುದು ಅದ್ರದ್ದು ಉಪಯೋಗನೇ ಇಲ್ಲ ಅಂತ ಹೇಳಿದ್ರು. ಆದ್ರೆ ಭೋಗವನ್ನು ಮಾಡ್ತಕ್ಕಂತಹ ವ್ಯಕ್ತಿ ಧನೈಷಣ ಬೇಕು ಅವನಿಗೆ. ಯಾಕಂದ್ರೆ ಅವನು ಭೋಗಗಳನ್ನು ಮಾಡ್ಬೇಕು ಅಂತಂದ್ರೆ ಆ ಭೋಗ ಪ್ರಾಪ್ತಿಗೋಸ್ಕರ ಧನ ಅಂತ ಅನ್ನೋದು ಬೇಕೇ ಬೇಕಾಗತ್ತೆ. ಹಾಗಾಗಿ ಆ ಭೋಗವನ್ನು ಮಾಡಬೇಕು ಅನ್ನುವಂತಹ ಒಂದು ಏನು ಇಚ್ಛೆ ಇದೆ ಅದೇ ಕಾಮ. ಆ ಕಾಮಕ್ಕೋಸ್ಕರ ಈ ಧನವನ್ನ ಅರ್ಜನೆ ಮಾಡ್ತಾ ಇದ್ದಾನೆ ಅಂತ ಹೇಳಿದಾಗ ಏನರ್ಥ ಆಯ್ತು ಅಂದ್ರೆ ಅವನು ಧರ್ಮ ಮತ್ತು ಅರ್ಥ ಮತ್ತು ಕಾಮಗಳನ್ನ ಬಯಸ್ತಾ ಇದ್ದಾನೆ. ಅದು ಪ್ರಾಣೈಷಣ ಮತ್ತು ಧನೈಷಣ ಎರಡರ ಮಧ್ಯದಲ್ಲಿ ಕಾಮ ಬಂದ್ಬಿಡುತ್ತೆ. ಆದ್ದರಿಂದಾಗಿ ಅದನ್ನು ಮುಖತಃ ಹೇಳಲಿಲ್ಲ ಅಂತ ಒಂದು ವಿವರಣೆ ಕೊಟ್ರು. ಇನ್ನೊಂದು ವಿವರಣೆ ಏನಂತಂದ್ರೆ ಯದಿವ ಕಾಮೈಷಣಾಯಾಮ್ ಸ್ವತಃ ಪುರುಷಃ ಪ್ರವೃತ್ತೋ ಭವತಿ ನ ಉಪದೇಶಂ ಅಪೇಕ್ಷತೆ ಇತಿ ತದ್ ಏಷಣೋ ಉಪದೇಶೋ ನ ಕೃತಃ. ಇನ್ನ ಕಾಮವನ್ನ ಪೂರ್ಣ ಮಾಡ್ಕೋಬೇಕು ಅಂತ ಸ್ಪೆಷಲ್ ಆಗಿ ಹೇಳುವಂತಹ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ಅನೇಕ ವಿಧವಾದಂತಹ ಕಾಮನೆಗಳು ಇದ್ದೇ ಇರ್ತವೆ. ಆ ಕಾಮನೆಗಳನ್ನ ಪೂರ್ಣ ಮಾಡ್ಕೊಳ್ಳಿಕ್ಕೆ ಅವ್ನು ಇಡೀ ಒಂದು ಆಯುಸ್ಸನ್ನ ಅಲ್ಲಿ ಅವನು ಪೂರ್ಣ ಆಯುಸ್ಸನ್ನ ಅದಕ್ಕೆ ತೊಡಗಿಸ್ಕೊಂಡಿರ್ತಾನೆ. ಹಾಗಾಗಿ ಅದನ್ನ ಸ್ಪೆಷಲ್ ಆಗಿ ಹೇಳುವಂತಹ ಯಾವುದೇ ವಿಧವಾದಂತಹ ಒಂದು ಪ್ರಸಂಗ ಇಲ್ಲ. ಆದ್ದರಿಂದಾಗಿ ಅದನ್ನ ಸ್ಪೆಷಲ್ ಆಗಿ ಹೇಳಲಿಲ್ಲ. ಮತ್ತೊಂದು 4ನೇ ಏಷಣ ಅಂತ ಇಲ್ಲಿ ತಿಳಿಸ್ಲಿಲ್ಲ. ಇದ್ರೊಳಗೇನೆ ಅದನ್ನ ಅಂತರ್ಭಾವ ಮಾಡ್ಕೊಳ್ರಿ ಎನ್ನುವಂತಹ ಉದ್ದೇಶದಿಂದ ಚರಕರು ಕೇವಲ 3 ಏಷಣಗಳನ್ನು ಮಾತ್ರ ಇಲ್ಲಿ ತಿಳಿಸಿದ್ದಾರೆ ಅಂತ ಚಕ್ರಪಾಣಿ ನಮಗೆ ವಿವರಣೆಯನ್ನು ಕೊಟ್ರು.
ಇದರಲ್ಲಿ ಮೊದಲನೇದ್ದು ಯಾವುದು ಅಂತಂದಾಗ ಪ್ರಾಣೈಷಣಾನೇ ಇಲ್ಲಿ ತಗೊಳ್ಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ಪ್ರಾಣ ಪರಿತ್ಯಾಗೇ ಹಿ ಸರ್ವತ್ಯಾಗ. ಪ್ರಾಣ ಇಲ್ಲ ಅಂತಂದ್ರೆ ಯಾವುದು ಇಲ್ಲ, ಧನನೂ ಇಲ್ಲ, ಧರ್ಮನೂ ಇಲ್ಲ, ಮೋಕ್ಷನೂ ಇಲ್ಲ ಅಂತ. ಹಾಗಾಗಿ ನಾವು ಪ್ರಾಣವನ್ನ ಧಾರಣ ಮಾಡಿದಾಗ ಮಾತ್ರ ಉಳಿದ ಐಷಣಗಳ ಸಿದ್ಧಿ ಆಗ್ತಾ ಇರೋದ್ರಿಂದಾಗಿ ಅಲ್ಲಿ ಪ್ರಾಣವನ್ನೇ ಮೊದಲು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ತಸ್ಯ ಅನುಪಾಲನಂ ಸ್ವಸ್ಥವೃತ್ತೌ ಅನುವೃತ್ತಿ. ಸ್ವಸ್ಥನಾದಂತಹ ಆ ಪ್ರಾಣವನ್ನ ಹೇಗೆ ನಾವು ಅನುಪಾಲನ ಮಾಡಬೇಕು ಅಥವಾ ರಕ್ಷಣೆ ಮಾಡ್ಕೋಬೇಕು ಅಂತಂದಾಗ ಸ್ವಸ್ಥನಾದಂತಹ ವ್ಯಕ್ತಿ ಏನ್ ಮಾಡ್ಬೇಕು, ಸ್ವಸ್ಥವೃತ್ತೌ ಅನುವೃತ್ತಿ. ಸ್ವಸ್ಥ ವೃತ್ತಗಳನ್ನ ಏನ್ ತಿಳಿಸ್ಕೊಟ್ಟಿದ್ದಾರೆ, ದಿನಚರ್ಯ, ಋತುಚರ್ಯ, ಸದ್ವೃತ್ತ, ಅವುಗಳಲ್ಲಿ ಅನುವೃತ್ತಿ, ಅವುಗಳಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಳ್ಬೇಕು. ಇನ್ನ ಆತುರಸ್ಯ ವಿಕಾರ ಪ್ರಶಮನೆ ಅಪ್ರಮಾದ. ಇನ್ನು ಆತುರ ರೋಗಿಯಾದಂತಹ ವ್ಯಕ್ತಿ ಇದ್ದ ಅಂತಂದ್ರೆ ಆ ರೋಗವನ್ನ ಪ್ರಶಮನ ಮಾಡಿಕೊಳ್ಳುವುದರಲ್ಲಿ ಯಾವುದೇ ವಿಧವಾದಂತಹ ಪ್ರಮಾದವನ್ನು ಮಾಡದೇನೆ ಸರಿಯಾದಂತಹ ಚಿಕಿತ್ಸೆಯನ್ನು ಪಡೆದು ರೋಗದಿಂದ ಮುಕ್ತಿಯನ್ನು ಪಡಿಬೇಕು ಅಂತ ಇಲ್ಲಿ ಸ್ವಸ್ಥ ಪ್ರಾಣದ ಅನುಪಾಲನ ಯಾವ ರೀತಿಯಾಗಿ ಮಾಡ್ಬೇಕು ಅಂತ ತಿಳಿದ್ರು. ತದುಭಯಮೇತದ್ ಉಕ್ತಂ ವಕ್ಷತೇಚ. ಇದು ಹಿಂದೆ ಹೇಳಿದ್ದಾರೆ, ಮುಂದೆ ಹೇಳುವವರು ಇದ್ದಾರೆ. ಹಿಂದೆ ಯಾವುದೋ ಸ್ವಾಸ್ಥ್ಯ ಚತುಷ್ಕದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಮುಂದೆ ಚಿಕಿತ್ಸಾ ಒಂದು ಚಿಕಿತ್ಸಾ ಚಿಕಿತ್ಸಾ ಪ್ರಕರಣಗಳಲ್ಲಿ ವಿಕಾರ ಪ್ರಶಮನವನ್ನು ಕುರಿತು ಮಾತನಾಡುವವರಿದ್ದಾರೆ. ಹಾಗಾಗಿ ಉಕ್ತ ವಕ್ಷತೆ ಎರಡು ಅಂದ್ರೆ ಹಿಂದೆ ಹೇಳಿದ್ದಾರೆ, ಮುಂದೆ ಹೇಳ್ತಿದ್ದೀನಿ ಅಂತ ಹೇಳ್ತೀನಿ ಅಂತ. ತದ್ ಯಥೋಕ್ತಂ ಅನುವರ್ತಮಾನಃ ಪ್ರಾಣಾನ್ ಅನುಪಾಲನ ದೀರ್ಘಮಾಯು ಅವಾಪ್ನೋತಿ ಪ್ರಾಣೈಷಣ ವ್ಯಾಖ್ಯಾತ ಭವತಿ. ಈ ರೀತಿಯಾಗಿ ಹಿಂದೆ ನಾವು ಏನ್ ಹೇಳಿರ್ತೀವೋ ಅದನ್ನ ಸರಿಯಾಗಿ ಅನುಷ್ಠಾನ ಮಾಡೋದ್ರಿಂದ ಏನಾಗ್ತದೆ, ಪ್ರಾಣಗಳನ್ನ ಅನುಪಾಲನ ಮಾಡೋದ್ರಿಂದಾಗಿ ಪ್ರಾಣ ಶಬ್ದದಿಂದ ಜೀವಿತ ಆಯುಷ್ ಅಂತ ನಾವು ಇಲ್ಲಿ ಇಟ್ಕೋಬೇಕು. ಅದು ದೀರ್ಘವಾದಂತಹ ಆಯುಷನ್ನು ಹೊಂದುತ್ತಾನೆ, ಮತ್ತೆ ನಿರೋಗ ಪೂರ್ವಕವಾದಂತಹ ಆಯುಷನ್ನು ಹೊಂದುತ್ತಾನೆ ಅನ್ನುವಂತಹ ವಿವರಣೆಯನ್ನ ಇಲ್ಲಿ ಕೊಟ್ರು. ಇನ್ನು ಪ್ರಾಣಾಯಿಷಣಾಹ ಪ್ರಥಮ ಅನುಷ್ಠಾನೆ ಉಪತ್ತಿಮಾಹ ಆಸಾಮುಕ್ತು ಇತ್ಯಾದಿ ತ್ರಯಾಣ ಮಧ್ಯೆ ದ್ವೇ ಪೂರ್ವ ಭವತಃ. ಇನ್ನ ಇಲ್ಲಿ ಒಂದು ಪೂರ್ವತರಂ ಆಪದ್ಯೇತ ಅಂತ ಪೂರ್ವತರ ಶಬ್ದವನ್ನ ಪ್ರಯೋಗ ಮಾಡಿದ್ದಾರೆ. ತರ ಶಬ್ದ ಯಾವಾಗ್ಲೂ ಎರಡು ಪ್ರತ್ಯಯಗಳಿದೆ. ಒಂದು ತರಪ್ ಮತ್ತು ತಮಪ್ ಅನ್ನುವಂತಹ ಎರಡು ಪ್ರತ್ಯಯಗಳಿವೆ. ಆ ತರಪ್ ಪ್ರತ್ಯಯವನ್ನು ನಾವು ಎಲ್ಲಿ ಪ್ರಯೋಗ ಮಾಡ್ತೀವಿ ಅಂದ್ರೆ ದ್ವಯೋಸ್ತರ, ಎರಡನ್ನ ಕಂಪೇರ್ ಮಾಡ್ಬೇಕಾದ್ರೆ ತರಪ್ ಪ್ರತ್ಯಯವನ್ನ ನಾವು ಪ್ರಯೋಗ ಮಾಡ್ತೀವಿ. ಈಗ ನಾವು ಅನೇಕ ಕಡೆ ನೋಡ್ತೀವಿ ವೃದ್ಧತರ, ವೃದ್ಧತಮ ಅಂತ ಹೇಳಿ ದೋಷಗಳನ್ನ ಹೇಳ್ಬೇಕಾದ್ರೆ, ಈ ಸನ್ನಿಪಾತವನ್ನ ಹೇಳ್ಬೇಕಾದ್ರೆ ಇವೆರಡು ವೃದ್ಧ ಮತ್ತು ವೃದ್ಧತರ, ವೃದ್ಧತಮ ಇದೆ, ವಾತ ವೃದ್ಧ, ಪಿತ್ತ ವೃದ್ಧತರ, ಕಫ ವೃದ್ಧತಮ ಅಂತ ಹೇಳ್ತೀವಿ. ಮೂರನ್ನ ಕಂಪೇರ್ ಮಾಡ್ಬೇಕಾದ್ರೆ. ಎರಡನ್ನ ಕಂಪೇರ್ ಮಾಡ್ಬೇಕಾದ್ರೆ ವಾತ ವೃದ್ಧ, ಪಿತ್ತ ವೃದ್ಧತರ ಅಂತ ಹೇಳ್ತೀವಿ. ಹಾಗಾಗಿ ಇಲ್ಲಿ ಮೂರರ ಮಧ್ಯದಲ್ಲಿ ಹೇಳ್ತಾ ಇರ್ಬೇಕಾದ್ರೆ ಇಲ್ಲಿ ತಮ ಪ್ರತ್ಯಯ ಪ್ರಯೋಗ ಮಾಡ್ಬೇಕಾಗಿತ್ತು, ಆದ್ರೆ ತರ ಪ್ರತ್ಯಯವನ್ನ ಪ್ರಯೋಗ ಮಾಡಿದ್ದಾರೆ. ಅಂದ್ರೆ ಮೂರನ್ನ ಕಂಪ್ಯಾರಿಸನ್ ಮಾಡ್ಬೇಕಾದ್ರೆ ತಮಪ್ ಮಾಡ್ಬೇಕು. ಹಾಗಾಗಿ ಇಲ್ಲಿ ತಮಪ್ ಮಾಡೋದ್ರ ಬದಲಾಗಿ ಎರಡನ್ನ ಕಂಪೇರ್ ಮಾಡ್ತಕ್ಕಂತಹ ತರ ಪ್ರಯೋಗವನ್ನ ಮಾಡಿದ್ದಾರೆ. ಯಾಕೆ ಅಂತ ಪ್ರಶ್ನೆ ಮಾಡ್ಕೊಂಡು ಅದಕ್ಕೆ ಚಕ್ರಪಾಣಿ ಅದಕ್ಕೆ ಉತ್ತರ ಕೊಡ್ತಾರೆ. ತ್ರಯಾಣ ಮಧ್ಯೆ ದ್ವೇ ಪೂರ್ವೇ ಭವತಃ. ಅದರಲ್ಲಿ ಎರಡು ಪೂರ್ವದಲ್ಲಿ ಆಗುವಂತಹದ್ದು. ತೃತೀಯಾಹ ಸರ್ವೋತ್ತರತ್ವೇನ ಅಪೂರ್ವತ್ವಾತ್. ಇಲ್ಲಿ ತೃತೀಯಾಯ ಮೂರನೇದೇನಿದೆ ಯಾವುದು ಪರಲೋಕೇಶಣ ಅಂತನ್ನೋದು ಸರ್ವೋತ್ತರತ್ವೇನ ಎಲ್ಲಕ್ಕಿಂತ ಶ್ರೇಷ್ಠವಾದಂತಹದ್ದು ಮತ್ತು ಅಪೂರ್ವವಾಗಿದ್ದು, ಆದ್ರಿಂದಾಗಿ ಇವು ಎರಡರ ಕಂಪ್ಯಾರಿಸನ್ ಅದಕ್ಕೆ ಮಾಡ್ಲಿಲ್ಲ ಅಂತ ಒಂದರ್ಥ. ಇನ್ನೊಂದೇನಂದ್ರೆ ಇವೆರಡನ್ನ ಮಾಡಿದ ಮೇಲೆ ಕೊನೆಯಲ್ಲಿ ಅದು ಬರ್ತಾ ಇರೋದ್ರಿಂದಾಗಿ ಮೊದಲು ಎರಡರ ಕಂಪ್ಯಾರಿಸನ್ ಅಲ್ಲಿ ಅದನ್ನ ಮಾಡಿ ಆ ಎರಡರಲ್ಲಿ ಮೊದಲು ಪ್ರಾಣಾಯಿಷಣವನ್ನ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ಅಂತ ಎರಡನೇ ಅರ್ಥವನ್ನ ನಾವಿಲ್ಲಿ ಇಟ್ಕೋಬೇಕು. ತೇನ ದ್ವಯೋಸ್ತರಃ ಇತಿ ನ್ಯಾಯಾತ್. ದ್ವಯೋಸ್ತರಃ ಅನ್ನುವಂತಹ ನ್ಯಾಯ ಏನಿದೆ ಅದು ಪೂರ್ವತರಂ ಪ್ರಾಣೈಷಣ ಇತಿ ಸಾಧು ತರ ಪ್ರಯೋಗ. ಅದರಿಂದಾಗಿ ಪೂರ್ವತರ ಅನ್ನುವಂತಹ ಏನು ಪ್ರಯೋಗ ಮಾಡಿದ್ದಾರೆ, ಶಬ್ದ ಪ್ರಯೋಗ ಮಾಡಿದ್ದಾರೆ, ಅದು ಪ್ರಾಣೈಷಣ ಮತ್ತು ಧನೈಷಣ ಎರಡನ್ನ ಕಂಪೇರ್ ಮಾಡಿಬಿಟ್ಟು ಆ ಎರಡರಲ್ಲಿ ಶ್ರೇಷ್ಠವಾದದ್ದು ಯಾವುದು ಅಂದ್ರೆ ಪ್ರಾಣೈಷಣ ಅಂತ ಇಟ್ಟುಕೊಂಡು ಮೊದಲು ಪ್ರಾಣೈಷಣವನ್ನ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಪ್ರಾಣ ಶಬ್ದೋ ಜೀವಿತ ವಚನ ಏಕವಚನ ಅಂತೋ ಅಪ್ಯಸ್ತಿ ಯದುಕ್ತಂ ದಶೈವಾಯತನಾನ್ಯಾಹು ಪ್ರಾಣ ಯೇಷು ಪ್ರತಿಷ್ಠಿತ. ಇಲ್ಲಿ ಮತ್ತೊಂದು ಪ್ರಶ್ನೆ ಬರ್ತದೆ. ಪ್ರಾಣ ಶಬ್ದ ಇಲ್ಲಿ ಏಕವಚನ ಅಂತ ಪ್ರಯೋಗ ಮಾಡಿದ್ದಾರೆ, ಆದ್ರೆ ತಂತ್ರಾಂತರವನ್ನು ನೋಡಿದ್ರೆ ನಮಗೆ 12 ದ್ವಾದಶ ಪ್ರಾಣಗಳನ್ನ ನಮ್ಮಲ್ಲಿ ವರ್ಣನೆ ಮಾಡಿದ್ದು ಕಂಡು ಬರ್ತದೆ. ಅಗ್ನಿ ಸೋಮೋ ವಾಯು ಸತ್ವಂ ರಜಸ್ತಮಃ
ಪಂಚಭೂತಾತ್ಮೇತಿ ಪ್ರಾಣಾಹ ಅಂತ ಹೇಳಿ ದ್ವಾದಶ ಪ್ರಾಣಗಳನ್ನು ವರ್ಣನೆ ಮಾಡಿದ್ ಕಂಡು ಬರ್ತದೆ. ಇಲ್ಲಿ ಏಕವಚನವನ್ನ ಪ್ರಯೋಗ ಮಾಡಿದಾರಲ್ಲ ಅಂತ ಪ್ರಶ್ನೆ ಬಂದ್ರೆ ಅದಕ್ಕೆ ಪ್ರಾಣ ಶಬ್ದಕ್ಕೆ ಅದು ಜೀವಿತ ವಚನ ಆಗಿದೆ. ಅದನ್ನ ಏಕವಚನದಲ್ಲೂ ಪ್ರಯೋಗ ಮಾಡಿದ್ದಾರೆ ಅಂತ ಹೇಳಿ ಈ ನಮ್ಮ ಈ ಚರಕ ಸಂಹಿತೆಯಲ್ಲೇನೆ ಸೂತ್ರಸ್ಥಾನದ ಕೊನೆ ಅಧ್ಯಾಯದಲ್ಲಿ ಎಲ್ಲಿ ಏಕವಚನ ಪ್ರಯೋಗ ಮಾಡಿದ್ದಾರೆ ಅನ್ನುವಂತಹ ಅದೊಂದು ರೆಫರೆನ್ಸ್ ಅನ್ನು ನಮಗೆ ಇಲ್ಲಿ ಕೊಟ್ಟಿದ್ದಾರೆ. ಸೊ ಅಲ್ಲಿ ಏಕವಚನ ಪ್ರಯೋಗ ಮಾಡಿದ್ರಿಂದಾಗಿ ಆ ಪ್ರಾಣಕ್ಕೆ ಏಕವಚನ ಪ್ರಯೋಗವೂ ಇದೆ ಅಂತ. ಇನ್ನ ಅಪ್ರಮಾದ ಅಂತ ಹೇಳಿದ್ರು. ಅಪ್ರಮಾದ ಶಬ್ದಕ್ಕೆ ಏನರ್ಥ? ಇಲ್ಲಿ ಏನೋ ವಿಕಾರ ಪ್ರಶಮನೆ ಅಪ್ರಮಾದ ಅಂತ ಹೇಳಿ. ಅಪ್ರಮಾದ ಅಂದ್ರೆ ಅವಧಾನೇನ ಅನುಷ್ಠಾನ, ನಿಶ್ಚಯ ಪೂರ್ವಕವಾಗಿ ಅನುಷ್ಠಾನ ಮಾಡೋದ್ರಿಂದಾಗಿ, ಅಂದ್ರೆ ವಿಕಾರವನ್ನ ಪ್ರಶಮನ ಮಾಡ್ಲಿಕ್ಕೆ ಏನೊಂದು ಚಿಕಿತ್ಸೆ ಕೊಟ್ಟಿದ್ದಾರೆ, ಅದನ್ನ ಯಾವುದೇ ಸಂದೇಹ ಇಲ್ಲದೇನೆ ಅದನ್ನು ಸರಿಯಾಗಿ ಪಾಲನೆ ಮಾಡಿದಾಗ ಏನಾಗುತ್ತೆ, ವಿಕಾರದ ಪ್ರಶಮನ ಆಗ್ತದೆ ಎನ್ನುವಂತಹ ಅಭಿಪ್ರಾಯದಲ್ಲಿ ಅಪ್ರಮಾದ ಅಂತ ಶಬ್ದ ಪ್ರಯೋಗ ಮಾಡಿದ್ದಾರೆ. ವಕ್ಷತೆ ಚ ನಿಖಿಲೇನ ಶಾಸ್ತ್ರೇಣ, ವಕ್ಷತೆ ಅನ್ನೋದ್ರಿಂದ ನಿಖಿಲ ಶಾಸ್ತ್ರದಿಂದ, ಯಾಕಂದ್ರೆ ಈ ನಮ್ದು ಚಿಕಿತ್ಸಾ ಇದು ಈ ಚರಕ ಸಂಹಿತೆ ಹೊರಟಿದ್ದೆ ರೋಗವನ್ನ ನಾವು ಸ್ವಸ್ಥ ಜೀವನವನ್ನ ಹೇಗೆ ನಾವು ನಮ್ಮ ಸ್ವಸ್ಥ ಜೀವನವನ್ನ ಕಳಿಬೇಕು ಮತ್ತು ರೋಗಗಳಿಂದ ದೂರ ಆಗ್ಬೇಕು, ಅದಕ್ಕೋಸ್ಕರನೇ ಈ ಒಂದು ಸಂಹಿತೆ ಹೊರಟಿದ್ರಿಂದಾಗಿ ನಿಖಿಲ ಶಾಸ್ತ್ರದಿಂದ, ಸಂಪೂರ್ಣ ಶಾಸ್ತ್ರದಿಂದ ಅದನ್ನೇ ಮುಂದೆ ಹೇಳುವವರಿದ್ದಾರೆ ಅಂತ. ಇನ್ನ ಪ್ರಾಣ ಅನುಪಾಲನಾದಿತಿ, ಪ್ರಾಣ ಅನುಪಾಲನ ಸಾಧನ. ಪ್ರಾಣ ಅನುಪಾಲನ ಅಂತ ಶಬ್ದಕ್ಕೆ ಏನರ್ಥ ಅಂತಂದ್ರೆ ಪ್ರಾಣ ಅನುಪಾಲನದ ಸಾಧನ. ಸಾಧನ ಮತ್ತು ಇದು ಏನು ಪ್ರಾಣ ಅನುಪಾಲನ ದೀರ್ಘಾಯುಷ್ಟ್ವಯೋಹೋ ಅಭೇದಾತ್ ಸಾಧ್ಯ ಸಾಧನ ಭಾವೋ ನಾಸ್ತಿ. ಅಂದ್ರೆ ಒಂದು ಸಾಧ್ಯ ಒಂದು ಸಾಧನ. ಈಗ ಪ್ರಾಣ ಅನುಪಾಲನ ಅಂತಂದ್ರೆ ಇದು ಸಾಧನ, ದೀರ್ಘಾಯು ಅಂತ ಅನ್ನೋದು ಸಾಧ್ಯ. ಈ ರೀತಿಯಾಗಿ ಇಟ್ಕೊಳ್ಳದೇನೆ ದೀರ್ಘಾಯು ಮತ್ತು ಪ್ರಾಣ ಅನುಪಾಲನ ಎರಡು ಸಮಾನವಾದದ್ದು ಅಂತ ಇಟ್ಕೊಂಡಾಗ ಅಲ್ಲಿ ಸಾಧ್ಯ ಸಾಧನ ಭಾವ ಅನ್ನುವಂಥದ್ದು ಬರೋದಿಲ್ಲ. ಹಾಗಾಗಿ ಅಲ್ಲಿ ಏನೋ ಈ ವ್ಯತ್ಯಾಸವನ್ನ ಹೇಳದೇನೆ ಎರಡು ಒಂದೇ ಅನ್ನುವಂತಹ ಅಭಿಪ್ರಾಯದಲ್ಲಿ ಇಲ್ಲಿ ಹೇಳಿದ್ದಾರೆ ಅಂತ. ಇನ್ನ ಪ್ರಥಮ ಅಂತ ಅನ್ನೋದ್ರಿಂದ ಇಲ್ಲಿ ಪ್ರಥಮೈಷಣ ವ್ಯಾಖ್ಯಾತ ಅನ್ನೋದ್ರಿಂದ ಪ್ರಥಮೈಷಣ ಪ್ರಾಧಾನ್ಯ ಪ್ರಾಣೇಷಣ, ಪ್ರಧಾನವಾಗಿರೋದ್ರಿಂದ ಮೊದಲು ಪ್ರಾಣೇಷಣವನ್ನ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ಅಂತ ಚಕ್ರಪಾಣಿಗಳು ತಿಳಿಸ್ತಾ ಇದ್ದಾರೆ. ಇನ್ನು ಮುಂದೆ ಎರಡನೇದು ಧನೈಷಣ. ಇದನ್ನ ಮತ್ತೆ ಮುಂದಿನ ಒಂದು ಬಹಳ ಇಂಪಾರ್ಟೆಂಟ್ ವಿಚಾರಗಳನ್ನ ಈ ಸಂದರ್ಭದಲ್ಲಿ ಡಿಸ್ಕಸ್ ಮಾಡಿದ್ದಾರೆ. ಆಲೋಚನೆ ಮಾಡ್ತಾ ಹೋದ್ರೆ ಸುಮ್ಮನೆ ಒಂದು ಸಾಮಾನ್ಯವಾಗಿ ನಮ್ಗೆ ಅನ್ಸೋದು, ಈ ಪ್ರಾಣೇಶನ ಯಾಕಪ್ಪ ತಗೊಳ್ತಿದ್ದಾರೆ, ಪ್ರಾಣೇಶನೇ ಫಸ್ಟ್ ಯಾಕೆ ಆಲೋಚನೆ ಮಾಡ್ಬೇಕು ಅಂತ ಹೇಳಿದ್ರೆ, ವ್ಯಕ್ತಿ ಅವನಿಗೆ ರೋಗ ಇದೆ, ರೋಗ ಇದ್ರೆ ಅವನು ಬೇರೆ ಯಾವನ್ನ ಸಹ ಮಾಡಕ್ಕಾಗೋದಿಲ್ಲ. ಧನೇಶನನ್ನು ಮಾಡಕ್ಕಾಗೋದಿಲ್ಲ, ಪರಲೋಕೇಶನ ಮಾಡಕ್ಕಾಗೋದಿಲ್ಲ. ಧರ್ಮ ಅರ್ಥ ಕಾಮ ಮೋಕ್ಷ ಇವು ಏನ್ ಹೇಳ್ತೀವಿ ಪುರುಷಾರ್ಥಗಳು ಅಂತ ಹೇಳಿದ್ರೆ, ಧರ್ಮಾರ್ಥ ಕಾಮ ಮೋಕ್ಷಣಂ ಆರೋಗ್ಯ ಮೂಲಮುತ್ತಮ ಅಂತ ಹೇಳ್ತಾ ಇದೀವಿ. ಸೊ ಆರೋಗ್ಯ ಇಲ್ಲದೆ ನಾವೇನು ಮಾಡಕ್ಕೆ ಸಾಧ್ಯ ಇಲ್ಲ. ಆ ಒಂದು ಉದ್ದೇಶದಿಂದ ಆರೋಗ್ಯ ಅಂತ ಹೇಳಿದಾಗ ಏನಾಯ್ತು, ಸೊ ಸ್ವಸ್ಥ ವ್ಯಕ್ತಿ ಇರ್ಬೇಕು, ಆರೋಗ್ಯವಂತನಾಗಿರ್ಬೇಕು, ಅವನು ಮಾತ್ರ ಏನ್ ಮಾಡಕ್ ಸಾಧ್ಯ ಆಗುತ್ತೆ. ಆಯ್ತು, ಒಂದು ಜೀವ ಇಲ್ದಿರ್ತಕ್ಕಂಥ